ಮೂರನೇ ಅಧ್ಯಾಯವಾದಂತಹ ಅಧ್ಯಾತ್ಮ ಯಾವುದದು ಅದ್ವೈತ ಪ್ರಕರಣವನ್ನ ನೋಡ್ತಾ ಇದ್ವಿ. ಮೊನ್ನೆವರೆಗೆ 7ನೇ ಶ್ಲೋಕವರೆಗೆ ನೋಡಿದ್ವಿ. ಇವತ್ತ 8ನೇ ಶ್ಲೋಕವನ್ನು ನೋಡ್ಬೇಕಾಯ್ತು. 8ನೇ ಶ್ಲೋಕವನ್ನು ಓದ್ತೇನೆ. ಯಥಾ ಭವತಿ ಬಾಲಾನಾಂ ಗಗನಂ ಮಲಿನಂ ಮಲೈಃ ತಥಾ ಭವತ್ಯ ಬುದ್ಧಾನಾಂ ಆತ್ಮಾಪಿ ಮಲಿನೋ ಮಲೈಃ. ಯಥಾ ಭವತಿ ಬಾಲಾನಾಂ ಗಗನಂ ಮಲಿನಂ ಮಲೈಃ. ಶಬ್ದಾರ್ಥವನ್ನು ಹೇಳ್ತೇನೆ. ಗಗನಂ ಭವತಿ ಮಲಿನಂ ಯಥಾ ಹೇಗೆ. ಗಗನ ಅಂತಂದ್ರ ಆಕಾಶ. ಹೇಗೆ ಆಕಾಶವು ಮಲಿನಂ ಮಲೈಹಿ, ಆಕಾಶದಲ್ಲಿ ಧೂಳ ಎದ್ದದ, ಸೊಂಟ್ರ ಗಾಳಿ ಎದ್ದದ ಅಂತ ತಿಳ್ಕೊಡ್ರಿ. ಆ ಗಾಳಿದು ಧೂಳ ಅದು ಕಾಣಕತ್ತದ, ಏಕಾಕಾರವಾಗಿ ನಿಂತದ, ತಿರ್ಗಾಕತ್ತದ, ಧೂಳ ಹಿಡ್ಕೊಂಡೈತಿ. ಆಕಾಶಕ್ಕೆ ಅಂಟ್ಕೊಂಡೈತೇನ್ರಿ ಧೂಳದು? ಇಲ್ರಪ್ಪ. ಅಜ್ಞಾನಿ ಏನಂತಾನ? ಆಕಾಶಕ್ಕೆ ಅಂಟ್ಕೊಂಡೈತಿ ಅಂತಾನ. ಬಾಲಾನಾಮ್ ಅಂದ್ರ ಬಾಲಕರು, ಸಣ್ಣವ್ರು ಅಂತ. ಇಲ್ಲಿ ಅಜ್ಞಾನಿಗಳು ಅಂತ ತಗೊಂಡ್ರ. ಬಾಲಾನಾಮ್ ಅಂದ್ರೆ ಅಜ್ಞಾನಿಗಳು. ಅಜ್ಞಾನ ದೃಷ್ಟಿಯಿಂದ ನೋಡಿದ್ರ ಆಕಾಶಕ್ಕೆ ಅದು ಅಂಟ್ಕೊಂಡದ ಧೂಳ, ಕಡ್ಡಿ, ಕಸ ಕಡ್ಡಿ ಹರಡಕತ್ತಾವ ಸುಂಟ್ರು ಗಾಳಿ ಒಳಗೆ. ಅದೇ ರೀತಿಯಿಂದ ಆತ್ಮ ಹೆಂಗ್ ಕಾಣ್ತದ ಅಂತಂದ್ರ ಮಲಿನಂ ಮಲೈಹಿ ಅಂದ್ರ ಆ ಅಶುದ್ಧಗಳ ಏನು ಶರೀರ ಮನಸ್ಸು ಬುದ್ಧಿಗಳ ಒಂದು ಏನು ಅಶುದ್ಧತೆ ಐತಿ, ಆ ಅಶುದ್ಧಕ್ಕ ಆತ್ಮ ಅಂಟುಕೊಂಡೈತಿ ಏನೋ ಅನ್ನೋ ಹಂಗ ಕಾಣ್ತದ. ಯಾರಿಗೆ? ಅಜ್ಞಾನಿಗಳಿಗೆ. ಅಬುದ್ಧಾನಾಂ, ಅಜ್ಞಾನಿಗಳ ದೃಷ್ಟಿಯಿಂದ ಅಂಟುಕೊಂಡೈತಿ ಏನೋ ಕಾಣ್ತದ. ಆದ್ರೆ ಜ್ಞಾನಿಗಳ ದೃಷ್ಟಿಯಿಂದ ಅಂಟುಕೊಂಡಿಲ್ಲ. ಇಷ್ಟು ಹೇಳ್ಬೇಕಾಗಿತ್ತು. ಅಂದ್ರ ಬಳಸಿ ಬ್ರಹ್ಮಚಾರಿ, ಉಂಡು ಉಪವಾಸಿ ಅದ ನೀವು ಆತ್ಮ ಅಂತ. ಊಟಾನು ಮಾಡ್ತಾನ, ಉಪವಾಸ ಅದಾನ, ಬಳಸ್ಯಾನ, ಬ್ರಹ್ಮಚಾರಿ ಅದಾನ. ನೋಡ್ರಿ ಹೆಂಗ ಅದ ನಿಮ್ಗೆ. ಅದನ್ನ ಹೇಳಕತ್ತ ಹೋಗಿ 8ನೇ ಶ್ಲೋಕದಲ್ಲಿ. If the pot is contaminated with the foul smelling substance, the milk contained in the pot will get contaminated with that smell, and the space inside the pot would seem to be contaminated also because it is association with the pot. ಈಗ ಒಂದು ಗಡಿಗೆ ಅದ ಅಂತ ತಿಳ್ಕೊಂಡು, ಆ ಗಡಿಗೆ ಒಳಗೆ ಏನೋ ಒಂದು ಹೊಲಸು ವಾಸನೆ ಅದ ಅಂತ ತಿಳ್ಕೊಂಡು, ಹೊಲಸು ವಾಸನೆ ಅದ. ಈಗ ಆ ಒಂದು ಹೊಲಸು ವಾಸನೆ ಇದ್ದಂತ ಗಡಿಗೆ ಒಳಗೆ ಹಾಲು ಹಾಕಿದ್ರಿ, ಆ ಹಾಲು ಕೂಡ ಹೊಲಸು ವಾಸನೆ ಆಗ್ತೈತಿಲ್ಲ? ಆಗ್ತದ. And the space inside the pots would seem to be contaminated also. ಹಂಗಾದ್ರ ಆ ಹೊಲಸು ವಾಸನೆ ಇದ್ದಂತ ಗಡಿಗೆ ಒಳಗ ಹಾಲು ಹಾಕಿದ್ರ ಹಾಲು ಹೊಲಸು ಆತಂದ್ರ ಆ ಹೊಲಸು ವಾಸನೆ ಅನ್ನುವಂಥದ್ದು ಆ ಗಡಿಗೆ ಒಳಗ ಐತ್ ಅಂದಂಗ ಆತು. ಆ ಘಟಾಕಾಶ ಏನದ, ಘಟಾಕಾಶ ಆಕಾಶಕ್ಕೆ ಏನಾರ ಘಟದಾಗ ಹೊಲಸು ಐತಂದ್ರ ಆ ಘಟಾಕಾಶಕ್ಕೆ ಅದು ಹೊಲಸು ಅಂಟ್ಕೊಂಡೈತೇನು ಹೇಳ್ತಾರ. ಘಟದಾಗ ಏನೋ ಧೂಳದಪ್ಪ, ಘಟದಾಗ ಏನೋ ಧೂಳ ಹೊಗಿ ಅದ, ಆಕಾಶಕ್ಕೆ ಏನಾರ ಅದು ಧೂಳ ಹೊಗಿ ಅಂಟ್ಕೊಂಡೈತೇನು? ಇಲ್ಲ. ಇಟ್ ಇಸ್ ಎವರ್ ಪ್ಯೂರ್. ಆ ಘಟಾಕಾಶ ಯಾವಾಗ್ಲೂ ಶುದ್ಧ ಅದ. and it did not be merged into pure total space. ಆದ್ರಿಂದ ಘಟಾಕಾಶ ಈಗ ಮಲಿನದ, ಈ ಉಪಾಧಿ ಅದ, ಘಟದೊಳಗದ, ಈಗ ಮಲಿನದ. ಘಟ ಹೊಡಿತು ಅಂದ್ರೆ ಅವಾಗ ಅದು ಶುದ್ಧ ಆಗ್ತದ ಅಂತೀರೇನು? ಇಲ್ಲ. ಅದು ಘಟದೊಳಗೆ ಇದ್ದಾಗ ಶುದ್ಧ ಅದ. ಹಂಗ ಈ ಆತ್ಮ, ಈ ಘಟ ಅಂದ್ರೆ ಈ ಶರೀರದಾಗ ಐತಲ್ಲ, ಈಗ ಘಟದಾಗ ಐತಿ ಅಶುದ್ಧದ, ಘಟದಿಂದ ಬಿಟ್ಟು ಹೋದಾಗ ಮೋಕ್ಷ ಆಗ್ತೈತಲ್ಲ ಅವಾಗ ಶುದ್ಧ ಆಗ್ತದೇನ್ರಿ ಅದು? ಇಲ್ಲ.
ಅದು ಯಾವಾಗ್ಲೂ ಯಾವಾಗ ಶುದ್ಧ ಅದ ಯಾವಾಗ್ಲೂ ಶುದ್ಧ ಅದ. ಅದು ಯಾವಾಗ್ಲೂ ಬ್ಯಾರೆ ಇತ್ತು, ಅದು ಘಟದಾಗ ಇದ್ದಾಗ ಬ್ಯಾರೆ ಇತ್ತು, ಘಟದಾಗ ಒಡದ್ಮ್ಯಾಗ ಅದು ಹೋಗಿ ಮಹಾಕಾಶದಾಗ ಕೂಡ್ಕೊಂತು ಅಂತೀರೇನು? ಹಂಗ ಅನ್ನೋದು ನಮ್ಮ ತಿಳುವಳಿಕೆ ಇದ್ರೂ ಇರ್ಬಹುದು, ಆದ್ರೆ ಇದೊಂದು ಅದು ಬ್ಯಾರೆ ಇಲ್ಲ ಇಲ್ಲ, ಘಟದೊಳಗಿದ್ದಾಗನು ಅದು ಒಂದಾದ. ವಿಚಾರ ಮಾಡ್ರಿ. ಇದು ಘಟಾಕಾಶದ ಉದಾಹರಣೆ ತಗೊಂಡು ಈಗ ಶರೀರಕ್ಕೆ ಬರ್ತಾರ, ಆತ್ಮನಿಗೆ ವಿಚಾರಕ್ಕೆ ಬರ್ತಾರ. ಆಕಾಶದಾಗ ದೃಷ್ಟಾಂತ ತಗೊಂಡು ಆತ್ಮನಿಗೆ ಈಗ ಹೋಲಿಕೆ ಮಾಡ್ತಾರ. ಅದೇ ರೀತಿಯಿಂದ ಶರೀರದೊಳಗುವಂತ ಶರೀರ ಸಿಮಿಲರ್ಲಿ ದ ಬಾಡಿ ಇಸ್ ಅ ಕಂಟಾಮಿನೇಟೆಡ್ ಪಾಟ್. ಈ ಶರೀರ ಅನ್ನುವಂಥದ್ದು ಏನದ, ಅನೇಕ ಕಶ್ಮಲಗಳಿಂದ ಕೂಡಿದ. ದ ಮಿಲ್ಕ್ ಈಸ್ ಸಟಲ್ ಬಾಡಿ ಇನ್ ವಿತ್ ಇಂಪ್ಯೂರಿಟೀಸ್. ಈ ಹಾಲು ಅನ್ನೋದು ಏನದ, ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದಾಗ ಅನೇಕ ದೋಷಗಳದಾವ, ಕಾಮ ಕ್ರೋಧಾದಿಗಳದಾವ, ಇನ್ನು ಅದಾವ. ದ ಬಾಡಿ ಅಂಡ್ ಮೈಂಡ್ ನೀಡ್ ಟು ಬಿ ಪ್ಯೂರಿಫೈಡ್. ಹಂಗಾರ ಈ ಶರೀರನು ಶುದ್ಧಿ ಮಾಡ್ಬೇಕಾಗ್ಯದ, ಹಂಗಾರ ಮನಸ್ಸು ಶುದ್ಧಿ ಮಾಡ್ಬೇಕಾಗ್ಯದ. ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು, ಈ ಶರೀರನು ಶುದ್ಧಿ ಮಾಡ್ಬೇಕಾಗ್ಯದ, ಹಂಗಾರ ಮನಸ್ಸುನು ಶುದ್ಧಿ ಮಾಡ್ಬೇಕಾಗ್ಯದ. ಬಟ್ ಬೇಸ್ಡ್ ಆನ್ ದ ಬಾಡಿ ಅಂಡ್ ಮೈಂಡ್ ಐ ಕನ್ಕ್ಲೂಡ್ ದಟ್ who am neither the body nor the mind but the enclosed conscious I am pure. ನೋಡ್ರಿ, ಈ ಅಶುದ್ಧವಾದಂತ ಶರೀರದಾಗ ಇದ್ದಂತ, ಅಶುದ್ಧವಾದಂತ ಮನಸ್ಸಿನಲ್ಲಿ ಇದ್ದಂತ, ಅದು ವ್ಯಾಪಕವಾಗದಂತಹ ಆ ಚೇತನ ಅನ್ನೋದು ಏನದ, ಆ ಚೇತನ ಈ ಧೂಳು ಮತ್ತು ಈ ಕಶ್ಮಲಗಳ ಮಧ್ಯದಲ್ಲಿ ಇದ್ರೂ ಕೂಡ ಅದು ಆತ್ಮ ಶುದ್ಧವಾಗಿ ಅದ, ಮೂರೂ ಕಾಲದಲ್ಲಿ ಶುದ್ಧವಾಗಿ ಅದ. ಅದು that notion has to be dropped by studying the scriptures. ಈ ಶರೀರ ಮನಸ್ಸಿನಲ್ಲಿ ಇದ್ದಂತ ಆತ್ಮ ಈಗ ಧೂಳಾಗೈತಿ, ಈಗ ಅದು ಕಶ್ಮಲ ಆಗ್ಯದ, ಅದು ಮಲಿನ ಆಗ್ಯದ ಅನ್ನುವಂಥದ್ದನ್ನ ಈ ಶಾಸ್ತ್ರ ಅಭ್ಯಾಸ ಮಾಡೋದ್ರಿಂದ ಅದು ಶರೀರದಾಗ ಇದ್ದಾಗನ ಅದು ಮಲಿನ ಇಲ್ಲ ಅಂತ ತಿಳ್ಕೊಳ್ಳೋದು ಆಗ್ಬೇಕಾಗ್ಯದ. ಆತ್ಮೀಯರೇ, ಈ ಶರೀರಕ್ಕೆ ತೊಳೆಯಾಕ ಸೋಪ್ ಕಂಡು ಹಿಡ್ದಾರ, ಮನಸ್ಸು ತೊಳೆಯಾಕ ಏನಾರ ಸೋಪ್ ಹಾಕಿ ತೊಳೆದು ಅದನ್ನ ಆತ್ಮ ಮಾಡ್ತಿರೇನು, ಪರಿವರ್ತನೆ ಮಾಡ್ತಿರೇನು? ಇಲ್ಲ. ಫಾರ್ ದ್ಯಾಟ್ ದ ಮೈಂಡ್ ಈಸ್ ರಿಕ್ವೈರ್ಡ್. ದ ಮೈಂಡ್ ಹ್ಯಾಸ್ ಟು ಬಿ ಪ್ಯೂರಿಫೈಡ್ ಫಾರ್ ಸ್ಟಡಿಂಗ್ ಸ್ಕ್ರಿಪ್ಚರ್ಸ್ ಅಂಡ್ ನಾಟ್ ಫಾರ್ ಪ್ಯೂರಿಫೈಯಿಂಗ್ ದಿ ಆತ್ಮ. ಶರೀರ ಆತ್ಮನನ್ನ ಶುದ್ಧೀಕರಣ, ಶರೀರ ಮತ್ತು ಮನಸ್ಸನ್ನು ಶುದ್ಧೀಕರಣ ಮಾಡ್ಕೊಡ್ರಿ, ಆದ್ರೆ ಆತ್ಮನ ಶುದ್ಧ ಮಾಡಕ್ ಬರುವುದಿಲ್ಲ. ವೆನ್ ದ ಮೈಂಡ್ ಈಸ್ ರೀಸನಬಲಿ ಸಾತ್ವಿಕ ದ ಸ್ಕ್ರಿಪ್ಚರ್ಸ್ ಆರ್ ಸ್ಟಡೀಡ್. ಯಾವಾಗ ಮನಸ್ಸು ಸತ್ವಗುಣಕ್ಕೆ ಬರ್ತದ ಅದು ಆದಂಗ, ಅದು ಶುದ್ಧ ಆದಂಗ. ಆ ಶುದ್ಧವಾದಂತ ಮನಸ್ಸಿನಿಂದ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತೀವಿ. ಅವಾಗ ನಮ್ಗೆ ಏನ್ ತಿಳಿತದ, ನಾನು ಯಾವಾಗಲೂ ಶುದ್ಧ ಅದೇನಿ ಅನ್ನುವಂಥ ಜ್ಞಾನ ಆಗ್ತದ. ನಮ್ಗೆ ಶುದ್ಧ ಅಂತಃಕರಣದೊಳಗ ನಾನು ಆತ್ಮ ಅನ್ನುವಂಥ ಜ್ಞಾನ ಆದಾಗ ನಾನು ಯಾವಾಗಲೂ ಅಶುದ್ಧ ಇಲ್ಲ ಇಲ್ಲ, ನಾನು ಪ್ಯೂರ್ ಅದೇನಿ, ಶುದ್ಧನ ಅದೇನಿ ಅನ್ನುವಂಥ ಜ್ಞಾನ ಆಗ್ತದ. ಅಂಡ್ ಐ ಹ್ಯಾವ್ ಬೀನ್ ಒನ್ ವಿತ್ ಪರಮಾತ್ಮ ಆಲ್ ದ ಟೈಮ್. ನಾನು ಪರಮಾತ್ಮನೇ ಅದೇನಿ ಯಾವಾಗಲೂ, ಪರಮಾತ್ಮಗಿಂತ ಭಿನ್ನ ಒಂದು ಕ್ಷಣನೂ ಇದ್ದಿಲ್ಲ ಇಲ್ಲ. ಮತ್ತು ದ್ವೈತ ಅನ್ನುವಂಥದ್ದು ಎಲ್ಲದರಿ? ನೀ ದೊಡ್ಡವ ನಾ ಸಣ್ಣವ ಅನ್ನುವಂಥ ಭೇದ, ನೀ ಕೊಡಾಮ ನಾ ತಗೊಳಾಮ ಅನ್ನುವಂಥ ಭೇದ ಎಲ್ಲದ? ಭ್ರಮದಾಗದ, ಯಥಾರ್ಥ ಇಲ್ಲ, ತಿಳ್ಕೊಳ್ರಿ ಅಂತಾರ ಗೌಡಪಾದರು. ಗೌಡಪಾದ ಸೇಸ್ that not knowing this everyone says I am pure. ಇದು ಗೊತ್ತಿಲ್ಲದಕ್ಕ ಅಜ್ಞಾನಿಗಳು ನಾನು ಅಶುದ್ಧದೇನಿ, ನಾನು ಮಲಿನ ಅದೇನಿ ಅಂತ, ನಾನು ದಿನ ಸ್ನಾನ ಆಗಿಲ್ಲ ಅಂತಾನ. The enclosed space within an impure pot appears impure. ಆ ಘಟದಲ್ಲಿ ಇದ್ದಂತ ಘಟಾಕಾಶವ ಸ್ವರೂಪನಾಗಿರುವಂತ ಆತ್ಮ ಏನಂತ ಅನಿಸ್ತದೆ ಅಂದ್ರೆ, ನಾನು ಅಶುದ್ಧನಾಗಿದ್ದೇನೆ ಅಂತ. ಘಟದಾಗ ಬಂದೇನೆ, ಈ ಘಟದಾಗಿರೋದ್ರಿಂದ, ಈ ಶರೀರದಾಗಿರೋದ್ರಿಂದ ನಾನು ಅಶುದ್ಧ ಆಗಿದ್ದೇನೆ. ಬಟ್ ಈವನ್ ವೆನ್ ಇಟ್ ಅಪಿಯರ್ಸ್ ಇಂಪ್ಯೂರ್ ದ ಸ್ಪೇಸ್ ಇಸ್ ಆಲ್ವೇಸ್ ಪ್ಯೂರ್. ಅದು ಅಶುದ್ಧ ಅನ್ನುವಂತ ಅನಿಸಿದಾಗೂ ಕೂಡ ಅದು ಶುದ್ಧನ ಅದ. ಓನ್ಲಿ ಚೈಲ್ಡಿಶ್ ಪೀಪಲ್ ಸೇ ದ್ಯಾಟ್ ದ ಸ್ಪೇಸ್ ಈಸ್ ಇಂಪ್ಯೂರ್. ಬುದ್ಧಿವಂತರ ಅಲ್ಲದೆ ಇದ್ದವರು, ಅಜ್ಞಾನಿಗಳು, ಬಾಲಕರು, ಬಾಲಾಹ ಅಂತಾರ ಶಾಸ್ತ್ರದಾಗ. ಕೂದಲು ಬೆಳಗಾಗ್ಯಾವ, ಬುದ್ಧಿ ಬೆಳೆದಿಲ್ಲ, ಬಾಲಾಹ ಅಂತವ್ರಿಗೆ ಏನಂತಾರ, ಅವ್ರೇನಂತಾರ, ಆತ್ಮ ಅಶುದ್ಧ ಆಗ್ಯದರಿ ಅಂತಾರ. ಗೌಡಪಾದ ಸೇಸ್ ದ್ಯಾಟ್ ವಿ ಆರ್ ಆಲ್ ಡೂಯಿಂಗ್ ದ ಸೇಮ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಅಸ್. ನಾವೆಲ್ಲ ನಮ್ಮ ಆತ್ಮನ ಕುರಿತು ಇದೇ ರೀತಿಯಿಂದ ವಿಚಾರ ಮಾಡಕತ್ತೇವಿ. ಇದು ತಪ್ಪು ತಿಳುವಳಿಕೆ ಅದ.
The include Jivatma within the body mind complex also appears impure based on the impurity of the mind. ಮನಸ್ಸು ಕಶ್ಮಲ ಆದಾಗ ಆತ್ಮನು ಕಶ್ಮಲ ಆತ ಅನ್ನುವಂತ ಭಾವ ನಮ್ಮಲ್ಲಿ ಆಗ್ತದೆ. ಆದ್ರೆ ಹಂಗ ಆದಾಗ್ಯೂ ಕೂಡ ಮನಸ್ಸೇನೋ ಕಶ್ಮಲ ಆಗ್ಯದ, ಶರೀರನೂ ಕಶ್ಮಲ ಆಗ್ಯದ. ಆದ್ರೆ ಅದ್ರೊಳಗಿರುವಂತ ಆತ್ಮ ಎಂದೂ ಕಶ್ಮಲ ಆಗಿಲ್ಲ, ಎಂದೂ ಮಲಿನ ಆಗಿಲ್ಲ. ಬಿಕಾಸ್ ಆಫ್ ದಿಸ್ ದ ಜೀವ ಸೇಸ್ ಐ ಆಮ್ ಇಂಪ್ಯೂರ್. ಆ ಒಂದು ಭ್ರಮೆಯಿಂದ ನಾನು ಅಶುದ್ಧ ಅಂತ ನಮ್ಮ ಆತ್ಮ. ದ ಕಾಸ್ ಪ್ರಾಬ್ಲಮ್ಸ್, ದಿಸ್ ಕಾಸಸ್ ಪ್ರಾಬ್ಲಮ್ ಬಿಕಾಸ್ ಆತ್ಮ ಹ್ಯಾಸ್ ಬೀನ್ ಮಿಕ್ಸ್ಡ್ ಅಪ್ ವಿತ್ ದಿ ಅನಾತ್ಮ. ಇದು ಯಾಕೆ ಹಿಂಗಾಗ್ಯದಂದ್ರ ಆತ್ಮ ಅನಾತ್ಮರ ಬೆಸಿಗೆ ಆಗ್ಯದಲ್ಲಿ, ಎರಡು ಕೂಡ್ಕೊಂಡವ್. ವಾಟ್ ನೀಡ್ಸ್ ಟು ಬಿ ಡನ್ ಈಸ್ ಟು ಪ್ಯೂರಿಫೈ ದ ಮೈಂಡ್. ಅದಕ್ಕಂದ್ರೆ ಏನ್ ಮಾಡ್ಬೇಕು ಅಂದ್ರ ಆ ಅಂತಃಕರಣವನ್ನ ಶುದ್ಧ ಮಾಡ್ಕೊಂಡ್ಬಿಡ್ರಿ ಸಾಕು. ಅಂತಃಕರಣ ಎದರಿಂದ ಶುದ್ಧ ಆಗ್ತದ್ರಿ? ಯಾವ ಸೋಪನಿಂದ ತೊಳಿಬೇಕ್ರಿ? ಅಂತಃಕರಣ ನಿಷ್ಕಾಮ ಕರ್ಮ ಯೋಗದಿಂದ ತೊಳಿಬೇಕು. ಅದರಿಂದ ಮುಂದೆ ಏನ್ ಮಾಡ್ಬೇಕು? ಅಭ್ಯಾಸ ಮಾಡ್ಬೇಕು, ಶಾಸ್ತ್ರವನ್ನ ಅಭ್ಯಾಸ ಮಾಡ್ಬೇಕು. ಬರೀ ತೊಳೆದು ಕುಂತ್ಕೊಂಡ್ರಲ್ಲ, ನಿಷ್ಕಾಮ ಮಾಡಿದೀವ್ರಿ, ಅಂತಃಕರಣ ಶುದ್ಧಿ ಆಗೈತಿ. ಮುಂದೆ ಏನು ಸಾಧನೆ? ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕು, ಶಾಸ್ತ್ರವನ್ನ ಅಭ್ಯಾಸ ಮಾಡ್ಬೇಕು. ಎಲ್ಲಿ ಮಾಡ್ಬೇಕು? ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ಮಾಡ್ಬೇಕು. ಅವ ಶ್ರೋತ್ರಿಯ ಅಂತಂದ್ರೆ ಹೆಂಗ್ ಗೊತ್ತಾಗ್ತತ್ರಿ ನಿಮ್ಗ? ಅವನು ಒಬ್ಬ ಗುರುವಿನ ಶಿಷ್ಯ ಆಗಿರ್ಬೇಕು. ಅವ ಬ್ರಹ್ಮನಿಷ್ಠ ಅನ್ನೋದು ಹೆಂಗ್ ಗೊತ್ತಾಗ್ತದ? ಅವನ ಕಡೆ ಹೋಗಿ ಕೇಳ್ರಿ ನೀವು, ಅವ ಬ್ರಹ್ಮನಿಷ್ಠ ಅದಾನೋ ಇಲ್ಲ ಗೊತ್ತಾಗ್ತದ. ಅದನ್ನ ಹೇಳಾಕ್ ಬರೋದಿಲ್ಲ, ಗೊತ್ತಾಗ್ತದ. ಅಂದ್ರೆ ಗುರುಗಳ ಬ್ರಹ್ಮನಿಷ್ಠ ಅದಾರ ಇಲ್ಲ ಅನ್ನೋದು ಹೆಂಗ್ ಗೊತ್ತಾಗ್ತದ ಅಂದ್ರೆ ಅವ್ನು ಕೂಡ ನೀವು ಶ್ರವಣ ಮಾಡ್ರಿ, ನೀವು ಅಷ್ಟ ಅಧಿಕಾರಿಗಳು ಇದ್ರಂದ್ರೆ ನಿಮ್ಗೆ ಗೊತ್ತಾಗ್ತದೆ. What needs to be done is to purify the mind, study the scriptures and understand that I am not the mind, I am ever the Atma. ಅವಾಗ ತಿಳ್ಕೊಳ್ರಿ, ನಾನು ಮನಸ್ಸು ಅಲ್ಲವೇ ಅಲ್ಲ, ನಾನು ಮನಸ್ಸು ಸಾಕ್ಷಿಯಾಗಿರುವಂತಹ ಆತ್ಮ ಅದೇನಿ. ಅಥವಾ ಹಿಂಗ್ ತಿಳ್ಕೊಂಡಾಗ ಅದು ಮನಸ್ಸ ಬ್ರಹ್ಮ ಆಗ್ತದೆ. ಆ ಮನಸ್ಸ ನಿಮಗೇನಾಗ್ತದ? ಬ್ರಹ್ಮ ಆಗ್ತದೆ. ಅಜ್ಞಾನ ಆ ಏನದ ಬ್ರಹ್ಮ ಅಲ್ಲೇ ನಾವು ಭ್ರಮ ಸೇರ್ಸಿದ್ವಿ ಅಂದ್ರೆ ಬ್ರಹ್ಮಗೆ ಭ್ರಮ ಸೇರ್ಸಿದ್ವಿ ಅಂದ್ರೆ ಮನಸ್ಸಾಗ್ತದ್ರಿ. ಆ ಮನಸ್ಸಿನಾಗಿಂದ ಭ್ರಮ ಕಳೆದ್ರಿ ಅಂದ್ರೆ ಅದ ಬ್ರಹ್ಮ ಆಗ್ತದ. ಇಷ್ಟ ಅದ ಶಾಸ್ತ್ರ ಬಾಳ ಇಲ್ರಿ. ಬ್ರಹ್ಮದಲ್ಲಿ ಮನಸ್ಸನ್ನುವಂತ ಉಪಾಧಿ ಸೇರ್ಸಿದ್ರಿ ಅಂದ್ರ ಅದು ಮನಸ್ಸಾಗ್ತದ. ಆ ಮನಸ್ಸಿನೊಳಗಿನ ಆ ಭ್ರಮೆಯನ್ನ ಕಳೆದ್ರಿ ಅಂದ್ರ ಅದ ಬ್ರಹ್ಮ ಆಗ್ತದ. ಅಂದ್ರ ಯಾವ ಮನಸ್ಸು ಅಜ್ಞಾನ ಕಾಲದಲ್ಲಿ ನನಗೆ ಸಂಕಲ್ಪ ವಿಕಲ್ಪ ಮಾಡ್ತಾ ಇದೆಯೋ ಅದ ಜ್ಞಾನ ಕಾಲದಲ್ಲಿ ಆತ್ಮ ಆಗಿ ನಮಗ್ ಪರಿವರ್ತನೆ ಆಗ್ತದ್ರಿ. ಇದ್ ವಸ್ತು ಒಂದ ಅದ. ಅದು ಮೂರು ಕಾಲದಲ್ಲಿ ಬ್ರಹ್ಮನ ಐತಿ, ಅದಕ್ಕೆ ಮನಸ್ಸು ಅಂತ ತಿಳಿದೇವಿ ನಾವು. ಅಂದರ್ಕಿ ಬಾತ್ ಅದೇ ರಹಸ್ಯವಾದ ಮಾತು ಹೇಳಾಗತ್ತೆ ನೋಡ್ರಿ. ಇವತ್ತು ಏನೋ ಬಂತು ನೆನಪಾರ, ಇನ್ ಮುಂದೆ ಹೇಳ್ತಾರ, ಅವರು ಹೇಳ್ತಾರ ಅನ್ಸತ್ತೆ. ಅದೇ ತಾದಾತ್ಮ ಸಂಬಂಧ ರೀ ಅಪ್ಪರ. ಅದೇ ತಾದಾತ್ಮ ಸಂಬಂಧ. ಅಜ್ಞಾನ ಕಾಲದಾಗ ನನ್ಕಿಂತ ಬೇರೆ ಆಗಿ ತೋರ್ತದ, ಜ್ಞಾನ ಕಾಲದಾಗ ಎಲ್ಲಾ ನನ್ ಸ್ವರೂಪೇ. ಹಾ ಸರಿ ಬರೋಬರ್. ಈ 8ನೇ ಶ್ಲೋಕವನ್ನ ಇನ್ನೊಮ್ಮೆ ಹೇಳ್ತಾರ ನೋಡ್ರಿ, ಕೇಳ್ರಿ. ಅಪ್ಪ ಅವ್ರು ಏನ್ ಮಾಡ್ಯಾರ, ಅಲ್ಲಿ ಒಂದ್ ವಾರದ ಹಿಂದೆ ಅದನ್ನ ಮುಗಿಸ್ಬಿಟ್ಟಾರ. ಈಗ ಮತ್ತೊಂದು ಹೊಸ ವಾರಕ್ಕೆ ತಗೊಂಡಾರಂತ ಮತ್ತೆ ರಿಪಿಟೇಷನ್ ಹೊಡೆದಾರ. ಏನು ವಿಷಯ? 8ನೇ ಶ್ಲೋಕ ಏನು ಅವಶ್ಯ ಇಲ್ಲ, ಬಹಳ ಹೋಗ್ತದೆ. 9ನೇ ಶ್ಲೋಕಕ್ಕೆ ಹೋಗ್ಬಿಡ. 9ನೇ ಶ್ಲೋಕ ಈಗ ಹೇಳಿದ ಅರ್ಥವನ್ನ ಮತ್ತೊಮ್ಮೆ ಬಿಚ್ಚಿ ಹೇಳ್ತಾರ ನೋಡ್ರಿ. ಇನ್ನೊಮ್ಮೆ ಇದೇ ಹೇಳಿದ್ದನ ಬಿಚ್ಚಿ 9ನೇ ಮಂತ್ರದಾಗ ಹೇಳ್ತಾರ. ಮರಣೆ ಸಂಭವೇ ಚೈವ ಗತ್ಯಾಗಮನಯೋರಪಿ ಸ್ಥಿತೌ ಸರ್ವಶರೀರೇಷು ಹ್ಯಾಕಾಶೇನಾವಿಲಕ್ಷಣಾಃ. ಸಾವಿನಲ್ಲಿಯೂ ಹುಟ್ಟಿನಲ್ಲಿಯೂ ಹೋಗುವಿಕೆ ಬರುವಿಕೆಯಲ್ಲಿಯೂ ಇರುವುದರಲ್ಲಿಯೂ ಸರ್ವ ಶರೀರಗಳಲ್ಲಿಯೂ ಆಕಾಶಕ್ಕಿಂತ ಬೇರೆಯೇ ರೂಪದವನಲ್ಲದೆ ಇರುವನು. ನೋಡ್ರಿ, ಬೇರೆ ರೂಪ ಇಲ್ಲ, ಅದೇ ರೂಪದಾಗ ಅದಾನ. ನಾವು ಹಂಗ ಭಾವ ಮಾಡ್ತೇವೆ ಅಂತ ಹೇಳ್ತಾರ ಗೌಡಪಾದಾಚಾರ್ಯ. ಯಾವಾಗ್ರಿ? ಸಾವಿನಲ್ಲಿಯೂ ಹುಟ್ಟಿನಲ್ಲಿಯೂ. ಹುಟ್ಟಾದಾಗ ಆತ್ಮಕ್ಕೆ ಏನು ಹುಟ್ಟಾಗಿಲ್ಲ, ಸಾವಾದಾಗ ಆತ್ಮಕ್ಕೆ ಸಾವಾಗಿಲ್ಲ. ಹೋಗುವಿಕೆ ಬರುವಿಕೆ ಬಂದಾಗ ಆತ್ಮನಲ್ಲಿ ಬಂದಂಗಾಗಿಲ್ಲ, ಹೋದಾಗ ಆತ್ಮನಿಂದ ದೂರ ಹೋಗೇವೆ ಅಂತಾಗಿಲ್ಲ. ಸರ್ವ ಶರೀರಗಳಲ್ಲೂ ಆಕಾಶಕ್ಕಿಂತ ಬೇರೆ ರೂಪದವನಲ್ಲದೇ ಇರುವನು. ಆಕಾಶ ಹೆಂಗದ
ಎಲ್ಲ ಕಡೆ ವ್ಯಾಪಕವಾಗಿ ಆತ್ಮ ಯಾವಾಗ್ಲೂ ವ್ಯಾಪಕ ಅದಾನ. ಅವ ಎಲ್ಲಿಯೂ ಬರುವವಲ್ಲ ಹೋಗವಲ್ಲ, ಅವ ಹುಟ್ಟಾಮಲ್ಲ ಸಾಯವಲ್ಲ. ಅವ ಅಂದ್ರೆ ಯಾರು? ನಾನೇ. ತಪ್ಪು ತಿಳಿದಂತ ನಾನೇ ಜೀವ ಅಂತ ತಿಳಿದೇನಲ್ಲ, ನಾನೇ ಪರಬ್ರಹ್ಮ ಅದೇನಿ ಅಂತ ಅರ್ಥ. Gaudapada has analyzed the pod space example sufficiently, and this can be extended further also, but he has given some indication based on which we extended this further. ಗೌಡಪಾದಾಚಾರ್ಯರು ಘಟಾಕಾಶದ ಉದಾಹರಣೆ ಕೊಟ್ಟು ಆ ನಮ್ಮ ಆತ್ಮತತ್ವವನ್ನ ಈಗ ಇಲ್ಲಿ ಮಠ ಸಮರ್ಪಕವಾಗಿ ಹೇಳ್ಕೊಂತ ಬಂದ್ರು. ಈಗ ಅದ ಉದಾಹರಣೆಯಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಹೇಳಾಗತ್ತಾರ. ಏನ್ ಹೇಳಾಗತ್ತಾರ ಅಂತಂದ್ರ, ಗೌಡಪಾದರು ಏನ ನಿರ್ಣಯ ಮಾಡ್ಯಾರ ಅಂತಂದ್ರ, ಆ ಘಟಾಕಾಶ ಹೆಂಗೈತಿ ಅದು ಹುಟ್ಟೈತೆ ಅನಿಸ್ತದ, ಹಂಗ ಜೀವಾತ್ಮ ಹುಟ್ಟ್ಯಾನ ಅಂತ ಅನಿಸ್ತದ. Thus the negation of origination of Jivatma is established. ಹಂಗ ಅದು ಹುಟ್ಟಿಲ್ಲ ಅಂದ್ರು ಹುಟ್ಟಿದಂಗ ಘಟಾಕಾಶ ಹೆಂಗಾಗೈತೋ ಹಂಗ ಆತ್ಮ ಹುಟ್ಟಿಲ್ಲ ಅಂದ್ರು ಹುಟ್ಟಿದಂಗ ಆಗ್ಯದ. With regard to birth, death, going and coming, ಯಾವ ದೃಷ್ಟಿಯಿಂದ ಅಂದ್ರೆ ಜನನ ಮತ್ತು ಮರಣ ದೃಷ್ಟಿಯಿಂದ. ಜನನ ಆತೇನೋ, ಆಮೇಲೆ ಮರಣ ಆತೇನೋ, ಹೋದ್ನೇನೋ, ಬಂದನೇನೋ. ಘಟಾಕಾಶ ಬಂತ ಏನು, ಘಟಾಕಾಶ ಹೋತೋ ಏನು, ಘಟಾಕಾಶ ಹುಡ್ತೇನೋ, ಘಟಾಕಾಶ ನಾಶ ಆತೇನೋ ಅನ್ನುವಂತ ಭಾವಗಳಲ್ಲಿ ವ್ಯವಹಾರ ನಡೆದಂಗಾಗ್ಯದ. ಮತ್ತ ಏನ್ರಿ ವ್ಯವಹಾರ ನಡೆದಾವು, ಆದ್ರ ಘಟನೆ ಆಗಿಲ್ಲ, ಹುಟ್ಟಿಲ್ಲ, ಸತ್ತಿಲ್ಲ, ಹೋಗಿಲ್ಲ, ಬಂದಿಲ್ಲ, ವ್ಯವಹಾರ ಏನೋ ನಡೆದಾವ. ಜೀವಾತ್ಮ is very similar to pod space with respect to the seeming birth and death, arrival and departure and plurality. ಜೀವಾತ್ಮನು ಕೂಡ ಹಂಗಾಗ್ಯದ. ಆಕಾಶ ಘಟಾಕಾಶದಂತೆ ಹುಟ್ಟ್ಯಾನೇನೋ ಅನ್ಸ್ಯದ, ಸತ್ತ ಏನೋ ಅನಿಸ್ಯದ, ಬಂದಾನೇನೋ ಅನ್ಸ್ಯದ, ಹೋಗ್ಯಾನೇನೋ ಅನ್ಸ್ಯದ. ಅನೇಕ ಜನ ಜೀವಗಳು ತೋರಾಗತ್ತಾರ. ನಮ್ಮ ಜಗತ್ತಿನ ಜನಸಂಖ್ಯೆ, ನಮ್ಮ ಭಾರತ ಜನಸಂಖ್ಯೆ 144 ಕೋಟಿ ಹೇಳ್ತೀವಿ, ವಿಶ್ವದ ಜನಸಂಖ್ಯೆ 850 ಕೋಟಿ ಹೇಳ್ತೀವಿ. ಹಂಗಾರೆ ಅಷ್ಟು ಮಂದಿ ಅದಾರ ಅಂತ ವ್ಯವಹಾರ ನಡೆದದಿಲ್ರಿ. ವ್ಯವಹಾರ ನಡೆದದ, ಆದ್ರೆ ಎಲ್ಲಾ ವ್ಯವಹಾರ ಮಿಥ್ಯಾ ಅದ. ಆತ್ಮ ಒಬ್ಬನೇ ಅದಾನ. ಘಟಾಕಾಶವೇ ಮಹಾಕಾಶವಿದೆ. 850 ಕೋಟಿ ಜನ ಅದಾರ ನಮ್ಮ ಇಡೀ ವಿಶ್ವದಲ್ಲಿ. ಅಂದ್ರೆ ಆತ್ಮ ಎಷ್ಟ್ ಅದಾರ್ರಿ ಅಂದ್ರೆ ಆತ್ಮ ಒಬ್ಬನೇ ಅದಾನ. The pod space has utility even though it is not at all born. ಅಂದ್ ಮಾತು ಹೇಳ್ತಾರ ಅಪ್ಪೋರು. ಈ ಜೀವಿಗಳು ಹುಟ್ಟಿಲ್ಲ, ಘಟಾಕಾಶ ಹುಟ್ಟಿಲ್ಲ ಅಂದ್ರು ಅದು ಘಟಾಕಾಶ ವ್ಯವಹಾರಕ್ಕೆ ಅನುಕೂಲ ಮಾಡಿಕೊಟ್ಟೈತಿ ನೋಡ್ರಿ. ಘಟಾಕಾಶ ಹೋತು, ಘಟಾಕಾಶ ಬಂತು, ಘಟಾಕಾಶ ಹುಟ್ಟಿತು, ಘಟಾಕಾಶ ನಾಶ ಆತು ಅನ್ನುವಂತ ವ್ಯವಹಾರಕ್ಕೆ ಅದು ಅನುವು ಮಾಡಿಕೊಟ್ಟದ. This appearance and experience of ಜೀವಾತ್ಮ are not negated. ನೋಡ್ರಿ, ನೀವು ಆತ್ಮನ ಜ್ಞಾನ ಆದ್ರೂ ಕೂಡ ವ್ಯವಹಾರ ಅಲ್ಗಳಂಗಿಲ್ಲ. ನಾವು ವ್ಯವಹಾರ ನಡೀಲಿ, ವ್ಯವಹಾರ ನಡೀತಿ, ಏನ್ ನಾವು ಬೇಡ ಅನ್ನಂಗಿಲ್ಲ. ಬಟ್ ಓನ್ಲಿ ಇಟ್ಸ್ ಎಕ್ಸಿಸ್ಟೆನ್ಸ್ ಆರ್ ಒರಿಜಿನೇಷನ್ ಇಸ್ ನೆಗೆಟೆಡ್. ಅದರ ಬರೇ ಏನದ, ಅದರದ್ದು ಇರುವಿಕೆ ಮತ್ತು ಅದರ ಹುಟ್ಟುವಿಕೆ ಇದನ್ನ ಅಲುಗಳಿದೆ ಹೊರತು ವ್ಯವಹಾರವನ್ನು ಅಲುಗಳಿದಿಲ್ಲ. ಈಗ ಬೆಳಕು ಹರಿತು ಅಂತೀವಿ, ಸೂರ್ಯ ಹುಟ್ಟಿದ ಅಂತೀವಿ. ಮಧ್ಯಾಹ್ನ ಆಗುತ್ತೇನೆ ಸೂರ್ಯ ನೆತ್ತಿ ಮ್ಯಾಗ ಬಂದ ಅಂತೀವಿ. ಸಾಯಂಕಾಲ ಆಗುತ್ತೇನೆ ಸೂರ್ಯ ಪಶ್ಚಿಮ ದಿಕ್ಕಿನಾಗ ಮುಳುಗಾಗತ್ತಾನ ಅಂತೀವಿ. ಸೂರ್ಯಾಗ ಏನದ ಉದಯ ಅಸ್ತಮಾನ ಅದಾವೇನ್ರಿ? ಭೂಮಿ ಮ್ಯಾಗ ಅದಿರಿ ಹಿಂಗ್ ಹೇಳ್ತೀರಿ. ಸೂರ್ಯನ ಮ್ಯಾಗ ಹೋಗಿ ನೋಡ್ರಿ, ಸೂರ್ಯನ ಮ್ಯಾಗ ಹೋಗಿ ನೋಡಿದ್ರ ಯಾವಾಗಾರ ಕತ್ಲಾಗೈತೇನ್ರಿ ಸೂರ್ಯನ್ಗ? ಇಲ್ಲೇ ಇಲ್ರಿ. ನೋಡ್ರಿ, ಪೃಥ್ವಿ ತಿರುಗ್ತದ ಸೂರ್ಯನ ಸುತ್ತಲೂ, ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದ. ಅದಕ್ಕೆ ನಮಗ ಪೂರ್ವದಾಗ ಸೂರ್ಯ ಹುಟ್ಟಿದ ಅನಿಸ್ತದ. ಸೂರ್ಯ ಅಲ್ಲೇ ಇರ್ತಾನ ಯಾವಾಗಲೂ. ಪೃಥ್ವಿ ಬರ್ತದ ಅವನ ಮುಂದ, ಪೃಥ್ವಿ ಬರ್ತದ, ಉದಯ ಆತ, ಮತ್ ಪೃಥ್ವಿನ ಮತ್ ತಿರುಗ್ತದ, ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದ ಪೃಥ್ವಿ. ಅವಾಗ ಏನಾಗ್ತದ, ಸೂರ್ಯ ನೆತ್ತಿ ಮೇಲೆ ಬಂದಂಗ ಅನಿಸ್ತದ. ಅವಾಗ ಮಧ್ಯಾಹ್ನ ಆತು ಅಂತೀವಿ, ಏನ್ ಬಿಸಿಲದರಿ ಅಂತೀವಿ. ಮತ್ತ ಅದು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತದ,
ಅವಾಗ ಸೂರ್ಯ ಅಲ್ಲೇ ಇರ್ತಾನ, ನಮಗ ಏನೋ ಸೂರ್ಯ ಮುಳುಗಾಕತ್ತಾನ ಅಂತ ಅನಸ್ತ. ಇದ ಉದಾಹರಣೆ ತಗೊಳ್ರಿ ನೀವು. ಸ್ಟೇಷನ್ದಾಗ 2 ಗಾಡಿ ನಿಂತಿರ್ತಾವ. ಒಂದ್ ಗಾಡಿ ಪ್ರಯಾಣ ಮಾಡ್ತದ, ಒಂದ್ ಗಾಡಿ ನಿಂತಲ್ಲೇ ನಿಂತಿರ್ತದ. ಆ ಗಾಡ್ಯಾಗ ಕುಂತ್ಕೊಂಡವ್ರು ಕೇಳ್ರಿ, ನಮ್ ಗಾಡಿನ ಹೊಂಟೈತಿ ಅನಸ್ತದ. ಆ ಗಾಡಿ ನಿಂತಿರ್ತದ. ಹಿಂಗ ನಮಗ ಭ್ರಮ ಆಗುವ ವ್ಯವಹಾರ ಭ್ರಮದಾಗ ವ್ಯವಹಾರ ಅದ ನೋಡ್ರಿ. ವ್ಯವಹಾರ ನೋಡ್ರಿ, ಹುಟ್ಟಿದಂಗ ವ್ಯವಹಾರ ಆಗೈತಿ. ಎಷ್ಟೋ ಮಂದಿ ಹುಟ್ಟ್ಯಾರ, ಕೇಕ್ ಕಟ್ ಮಾಡಕ್ ಹೋಗೇವಿ. ಎಷ್ಟೋ ಮಂದಿ ಸತ್ತಾರ, ಮಣ್ಣು ಕೊಡಕ್ ಹೋಗೇವಿ. ವ್ಯವಹಾರ ನಡೆದದ. ಆದ್ರ ಆತ್ಮ ಎಂದು ಹುಟ್ಟಿಲ್ಲ, ಸತ್ತಿಲ್ಲ. ಆತ್ಮ ಎಂದು ಹುಟ್ಟಿಲ್ಲ, ಸತ್ತಿಲ್ಲ. ಒಂದ್ ನಿಮಿಷ ಬಂದೆ, ಯಾರು ಬಂದಾರ ಅಂತ. 10ನೇ ಶ್ಲೋಕ ಓದ್ರಿ ಇವ್ರು ಶಿವಪುತ್ರಪ್ಪನವ್ರು. 10ನೇ ಶ್ಲೋಕ ಈಗ ಹೇಳ್ಬೇಕು. 10ನೇ ಶ್ಲೋಕ ಓದ್ರಿ, ಬಂದೆ. ದುಂಡೆ ಗುರುಳೆ ದುಂಡೆ ಅಪ್ಪರ ಹೋದ್ರಿ ಒಂದ್ ಸ್ವಲ್ಪ ತಳ ಬಂದ್ರಿ. Om Guruve Namaha. Gaudapada is now entering into the second topic. ಹತ್ತನೇ ಶ್ಲೋಕ. ಸಂಘಾತ ಸ್ವಪ್ನವತ್ ಸರ್ವೇ ಆತ್ಮಮಾಯ ವಿಸರ್ಜಿತ ಅದಿಕ್ಕೆ ಸರ್ವಸಾಮೇವ ಉಪಪತ್ತಿರ್ವಿದ್ಯತೆ. ಸಂಘಾತಗಳು ಕನಸಿನಂತೆ ಆತ್ಮಮಾಯೆಯಿಂದ ಸೃಷ್ಟಿಯಾಗಿರುತ್ತವೆ. ಅವು ಕೆಲವು ಮಿಕ್ಕವುಗಳಿಗಿಂತ ಹೆಚ್ಚೆಂದಾಗಲಿ, ಎಲ್ಲವೂ ಒಂದಕ್ಕೊಂದು ಸಮವೆಂದಾಗಲಿ ಹೇಳುವುದಕ್ಕೆ ಯುಕ್ತಿ ಇರುವುದಿಲ್ಲ. ಸಂಘಾತಗಳು ಕನಸಿನಂತೆ ಆತ್ಮಮಾಯೆಯಿಂದ ಸೃಷ್ಟಿಯಾಗಿರುತ್ತದೆ. ಅವು ಕೆಲವು ಮಿಕ್ಕವುಗಳಿಗಿಂತ ಹೆಚ್ಚೆಂದಾಗಲಿ, ಎಲ್ಲವೂ ಒಂದಕ್ಕೊಂದು ಸಮವೆಂದಾಗಲಿ ಹೇಳುವುದಕ್ಕೆ ಯುಕ್ತಿ ಇರುವುದಿಲ್ಲ. All bodies are projected by the Maya of Atma like a dream. All bodies are projected. ಎಲ್ಲ ಪ್ರಪಂಚ ತೋರ್ತಾ ಇದೆ. ಯಾವ್ದ್ರಿಂದಪ್ಪ? ಮಾಯೆಯಿಂದ ತೋರ್ತಾ ಇದೆ. ಮಾಯಾ ಆಫ್ ದ ಆತ್ಮ ಲೈಕ್ ಡ್ರೀಮ್. ಹೇಗೆ ತೋರ್ತಾ ಇದೆ? ಈ ಪ್ರಪಂಚ ಮಾಯಾ ರೀತಿ ತೋರ್ತಾ ಇದೆ. ಯಾವ ರೀತಿ ತೋರ್ತಾ ಇದೆ ಅಂದ್ರೆ, ಕನಸಿನಲ್ಲಿ ಇರ್ತಕ್ಕಂತ ಕನಸು ಯಾವ ರೀತಿ ನಮಗೆ ತೋರ್ತಾ ಇರ್ತದೆ ಪ್ರಪಂಚ. ಕನಸಿನಲ್ಲಿ ಪ್ರಪಂಚ ಕನಸು ಬಿದ್ದಿರ್ತದೆ, ಕನಸಿನಲ್ಲಿ ತೋರ್ತಾ ಇರ್ತದೆ. ಅದೆಲ್ಲ ಜಾಗೃತದಲ್ಲಿ ತೋರ್ತಾ ಇದೆ, ಪ್ರೊಜೆಕ್ಟೆಡ್. ಜಾಗೃತದಲ್ಲೂ ಕೂಡ ಮಾಯಾ ರೂಪದಿಂದ ನಮಗೆ ತೋರ್ತಾ ಇರ್ತದೆ. ದೇರ್ ಈಸ್ ನೋ ರೀಸನ್ ಟು ಎಸ್ಟಾಬ್ಲಿಷ್ ದೇರ್ ರಿಯಾಲಿಟಿ. ಬಂದ್ರೆ ಸರ್ ಎಲ್ಲಿ ಮಠ ಬಂದ್ರಿ? ಅದೇ ಒಂದು 10ನೇ ಶ್ಲೋಕ ಓದಿದ್ರೆ ಜರ ಕೆಳಗ್ ಬರ್ತಾ ಇದೆ. ಹಾ, ಬಿಡ್ರಿ. Gaudapada is now entering into the second topic of the logical negation of origination of world. ಈಗ 1ನೇ ಹಂತವನ್ನ ಮುಗಿಸಿದ್ರು. ಏನು ಗೌಡಪಾದರು ವ್ಯವಹಾರ ನಡೆದದ, ಆದ್ರೆ ಅಲ್ಲಿ ಏನೂ ಆಗಿಲ್ಲ. ಸುಮ್ಮನೆ ವ್ಯವಹಾರ ತೋರಾಗತ್ತದ. ಹುಟ್ಟು ಆಗಿಲ್ಲ, ಸಾವು ಆಗಿಲ್ಲ. ಮತ್ತೆ ಯಾವುದು ಅನೇಕ ತೋರಾಗತ್ತದ, ಅನೇಕ ತೋರಿದ್ರು ಕೂಡ ಅನೇಕತೆ ಅನ್ನೋದು ಇಲ್ಲ. ಮತ್ತೆ ಅಲ್ಲಿ ಬರುವುದು ಹೋಗುವಿಕೆ ಇಲ್ಲ ಅಂದ ಮೇಲೆ ಏನ್ ಹೇಳಾಕತ್ತಾರಂದ್ರೆ, ಈಗ 2ನೇ ವಿಷಯ ಎದಕ್ ಬಂದಾರ ಅಂತಂದ್ರೆ, ತಾರ್ಕಿಕವಾಗಿ ಇಲ್ಲ, ಇದು ಹುಟ್ಟುವಿಕೆ ಅನ್ನೋದೇ ಇಲ್ಲ. ಈ ಜಗತ್ತಿನ ಹುಟ್ಟುವಿಕೆ ಅನ್ನೋದೇ ಇಲ್ಲ. ನಾವೇನು ಜಗತ್ತು ಇದು ಕಾರ್ಯ ಅದ, ಬ್ರಹ್ಮ ಕಾರಣ ಅದನ, ಕಾರ್ಯಕಾರಣವಾದವನ್ನ ನಾವು ಕನಿಷ್ಠ ಅಧಿಕಾರಿಗೆ ಹೇಳ್ಕೊಂತ ಬಂದೇವಿ. ಸೃಷ್ಟಿ ಆಗೈತಿ ಅಂತ ಹೇಳ್ಕೊಂತ ಬಂದೇವಿ. ಸೃಷ್ಟಿನ ಆಗಿಲ್ಲ ಅಂತಿಕೊಂಡು ಅಜಾತವಾದವನ್ನು ಹೇಳೋರದಾರಿ. ಅಜಾತವಾದ ಇದು ಉತ್ತಮ ಅಧಿಕಾರಿಗೆ ಉಪದೇಶ. ಅದನ್ನ ಹೇಳೋರಲ್ಲ ಯಾರು? ಗೌಡಪಾದಾಚಾರ್ಯ. ಅದಕ್ಕೆ ಏನ್ ಮಾಡಕತ್ತಾರು? ಈ ಒಂದು ಶ್ಲೋಕವನ್ನ ತಗೊಂಡ 10ನೇ ಶ್ಲೋಕ. ಅಲ್ಲಿ ಏನ್ ಹೇಳ್ತಾರ ಅವರು? ದ ಪಾಟರ್ ಡಸಂಟ್ ಕ್ರಿಯೇಟ್ ದ ಪಾಟ್ ಸ್ಪೇಸ್. ಕುಂಬಾರ
ಗಡಿಗೆ ತಯಾರು ಮಾಡ್ತಾನೋ ಏನ್ ಗಡಿಗೆ ಒಳಗಿನ ಆಕಾಶ ತಯಾರು ಮಾಡ್ತಾನ್ರಿ? ಇಲ್ರಿ, ಗಡಿಗೆ ಅಷ್ಟು ತಯಾರು ಮಾಡ್ತಾನೆ. ಬಟ್ ದ ಪಾಟರ್ ಕ್ರಿಯೇಟ್ ದ ಪಾಟ್. ಅವ ಏನ್ ಮಾಡ್ತಾನ? ಬರೀ ಗಡಿಗೆ ಅಷ್ಟು ತಯಾರು ಮಾಡ್ತಾನ. ಅವ ಗಡಿಗೆ ತಯಾರು ಮಾಡೋದು ನಮಗ್ ಕಾಣ್ತದ. ಕುಂಬಾರನ ಹತ್ರ ಹೋಗಿ ನೋಡ್ರಿ ನೀವು, ಅವ ಅಲ್ಲಿ ಮಣ್ಣು ತಗೊಂಡು ಗಡಿಗೆ ತಯಾರು ಮಾಡೋದನ್ನ ನೋಡ್ರಿ. ಅವ ಏನು ಆಕಾಶ ತಯಾರು ಮಾಡಾಕತ್ತಾನೋ, ಘಟಾಕಾಶವನ್ನ ಏನು ಗಡಿಗೆ ತಯಾರು ಮಾಡಾಕತ್ತಾನೋ ನೋಡ್ರಿ, ಅನುಭವ ಮಾಡ್ಕೊಂಡ್ ಬರ್ರಿ. ಅದೇ ರೀತಿ ಸಿಮಿಲರ್ಲಿ ಜೀವಾತ್ಮ, ದ ಎನ್ಕ್ಲೋಡ್ ಕಾನ್ಶಿಯಸ್ನೆಸ್ ಮೇ ನಾಟ್ ಬಿ ಕ್ರಿಯೇಟೆಡ್, ಬಟ್ by what about the enclosure body? Should not the creation of the body be accepted just as the potter creating the pot? ಹ್ಯಾಂಗ ಕುಂಬಾರ ಗಡಿಗೆ ತಯಾರು ಮಾಡ್ತಾನೋ ಅದೇ ರೀತಿಯಲ್ಲಿ ಈ ಶರೀರ ತಯಾರಾಗೈತೋ ಇಲ್ಲೋ ವಿಚಾರ ಮಾಡ್ರಿ ಅಂತ. ಕುಂಬಾರ ಗಡಿಗೆ ಹೆಂಗ ತಯಾರು ಮಾಡಾಕತ್ತಾನ ಅದೇ ರೀತಿಯಿಂದ ಈ ಶರೀರ ಉತ್ಪತ್ತಿ ಆಗೈತೆ ಇಲ್ಲೋ, ಮಗು ಉತ್ಪತ್ತಿ ಆಗೈತೆ ಇಲ್ಲೋ ನೋಡ್ರಿ. ಆ ಶರೀರ ಉತ್ಪತ್ತಿ ಆದಾಗ ಆ ಶರೀರದೊಳಗಿನ ಆತ್ಮ ಏನಾರ ಉತ್ಪತ್ತಿ ಮಾಡಿರೇನು, ಮಾಡ್ಯಾನೇನು? ಯಾರ? ಇಲ್ಲ. Therefore the origination of the body, thereby many bodies should be accepted. ಆದ್ದರಿಂದ ಈ ಶರೀರ ಉತ್ಪತ್ತಿಗಳಲ್ಲಿ ಅನೇಕ ಶರೀರ ಉತ್ಪತ್ತಿಯನ್ನು ಒಪ್ತೀವಿ. ಆ ಅನೇಕ ಶರೀರ ಉತ್ಪತ್ತಿಯೊಂದಿಗೆ ಅನೇಕ ಆತ್ಮರ ಉತ್ಪತ್ತಿಯನ್ನು ಒಪ್ತಿರೇನು? ಕೆಲವೊಂದು ಮತವಾದಿಗಳು ಅನೇಕ ಜೀವರು ಅಂತ ಒಪ್ತಾರೆ. Then the origination of the 5 elements and the entire world should be accepted. ಶರೀರ ಅಷ್ಟ ಉತ್ಪತ್ತಿ ಆಗೈತಂದ್ರ ಪಂಚಮಹಾಭೂತಗಳು ಹುಟ್ಟ್ಯಾವ. ಅನೇಕ ಜಗತ್ತಿನಲ್ಲಿ ಅನೇಕ ಸೃಷ್ಟಿಯಲ್ಲಿ ಜೀವಿಗಳು ಹುಟ್ಟ್ಯಾರ. ಆದ್ರ ಆತ್ಮ ಹುಟ್ಟೈತೇನು? ಗಡಿಗೆ ಹುಟ್ಟೈತೆ, ಘಟಾಕಾಶ ಹುಟ್ಟೈತೇನು? ನೋಡ್ರಿ, ವಿಚಾರ ಮಾಡ್ರಿ ಸೂಕ್ಷ್ಮ. ಕಾನ್ಶಿಯಸ್ ಮೇ ನಾಟ್ ಬಿ ಕ್ರಿಯೇಟೆಡ್, but should be creation of the body and the world not accepted. Consciousness may not be created, but should the creation of the body and the creation of the world not be accepted? ಅಲ್ರಿ, ಕುಂಬಾರ ಗಡಿಗೆ ಘಟಾಕಾಶವನ್ನು ಸೃಷ್ಟಿ ಮಾಡಿಲ್ಲ. ಹಂಗ ಯಾವ ತಾಯಿ ತಂದೆಯು ಆತ್ಮನನ್ನು ಉತ್ಪತ್ತಿ ಮಾಡಿಲ್ಲ, ಬರೋಬರಿ. ಹಂಗಂತ ತಿಳ್ಕೊಂಡು ಕುಂಬಾರ ಗಡಿಗಿನ ತಯಾರು ಮಾಡಿಲ್ಲ ಅಂತೀರೇನು? ಹಂಗಂತ ತಿಳ್ಕೊಂಡು ಮಕ್ಕಳ ಹುಟ್ಟಿಲೇನು? ಅನೇಕ ಮಕ್ಕಳ ಏನ್ ಜನಸಂಖ್ಯೆ ಇಷ್ಟ ಆಗೈತಾರ ನಮ್ದು, ಅಷ್ಟ್ ಜನ ಹುಟ್ಟೇ ಇಲ್ಲ ಅಂತ ಬಿಡ್ತೀರೇನು? ಇಲ್ಲ. ಘಟ ಹುಟ್ಟ್ಯಾವು, ಘಟಾಕಾಶ ಹುಟ್ಟಿಲ್ಲ. ಜನ ಹುಟ್ಟ್ಯಾರ, ಆತ್ಮ ಹುಟ್ಟಿಲ್ಲ. ತಿಳಿತದೇನ್ರಿ? ಸೂಕ್ಷ್ಮ ವಿಚಾರ. ಜನ ತಿಳಿತದ್ರಿ. ಹಾ, ಜನ ಹುಟ್ಟ್ಯಾರ, ಆತ್ಮ ಹುಟ್ಟಿಲ್ಲ. ಘಟ ಹುಟ್ಟ್ಯಾವು, ಘಟಾಕಾಶ ಹುಟ್ಟಿಲ್ಲ. ಹಿಂಗ ವಿಚಾರ ಮಾಡ್ರಿ ಅಂತ ತಿಳ್ಕೊಂಡು ಗೌಡಪಾದ್ರ ಹೇಳಾಗತ್ತಾರ. ಎಷ್ಟು ಮಜಾ ಅದಲ್ರಿ? ಗೌಡಪಾದ ಎಕ್ಸ್ಪ್ಲೇನ್ಸ್ ದ ನಾನ್ ಒರಿಜಿನೇಷನ್ ಆಫ್ ದ ವರ್ಲ್ಡ್ ಲಾಜಿಕಲಿ ಬೈ ಗಿವಿಂಗ್ ಅ ಡಿಫರೆಂಟ್ ಎಕ್ಸಾಂಪಲ್. ಕೆಲವು ಮಂದಿಗೆ ಈಗ ವೇದ ಪ್ರಮಾಣದಿಂದ ಬರೋರು ತಿಳ್ಕೊಳ್ಳೋರು ಯಾರು? ವೇದ ಪ್ರಮಾಣವನ್ನ ನಂಬೋರು ಯಾರು? ವೈದಿಕರು. ವೇದಾಂತಿಗಳು. ವೇದ ಪ್ರಮಾಣವನ್ನ ಒಪ್ಪದೇ ಇದ್ದಂತವ್ರು ಅದಾರಲ್ಲ, ಅವ್ರಿಗೆ ಏನ್ ಹೇಳ್ಬೇಕು? ಅವ್ರಿಗೇನು ವೇದ ಪ್ರಮಾಣ ಒಪ್ಪೋರಿಗೆ ನಾವು ವೇದ ಪ್ರಮಾಣ ಹಿಡ್ಕೊಂಡು ಬರ್ತೀವಿ, ವೇದ ಹೇಳಿದ್ದನ್ನ ಪ್ರಮಾಣ ಅಂತ ತಿಳ್ಕೊತೀವಿ, ನಮ್ಗೆ ಅನಿಸಿದ್ದನ್ನ ಭ್ರಮ ಅಂತ ತಿಳ್ಕೊತೀವಿ. ನಮ್ಮ ದಾರಿ ಸುಗಮ ಐತಿ, ಡಾಂಬರ್ ರಸ್ತೆ ನಮ್ದು. ಕಲ್ಲು ಮುಳ್ಳು ಇಲ್ಲದಲ್ಲಿ ನಮ್ದು ಹಾದಿ ಹೋಗ್ತದ, ನಮ್ಗೇನೂ ಸಮಸ್ಯೆ ಆಗಂಗಿಲ್ಲ. ಕೆಲವು ಮಂದಿ ತಾರ್ಕಿಕರದಾರ, ಅವ್ರು ವೇದ ಪ್ರಮಾಣ ಒಪ್ಪುದಿಲ್ಲ. ತರ್ಕ ಕೊಡ್ಬೇಕು ಅವ್ರಿಗೆ ತರ್ಕವನ್ನ ಕೊಡ್ಬೇಕು. ಅದಕ್ಕೆ ಅವ್ರಿಗೆ ತರ್ಕದಿಂದ ಇದೇ ಉದಾಹರಣೆನ ತರ್ಕದಿಂದ ಹೇಳಾಗತ್ತಾರ. The purpose of the previous example of space was to show that the Jivatma is not created just as a pot space is not created. ಏನ್ ಹೇಳ್ಬೇಕಾಗೈತಿ ಇಲ್ಲಿ ಗೌಡಪಾದಾಚಾರ್ಯರಿಗೆ? ನೋಡಪ್ಪ, ಘಟ ಉತ್ಪತ್ತಿ ಆಗ್ಯದ, ಘಟದೊಂದಿಗೆ ಘಟಾಕಾಶ ಉತ್ಪತ್ತಿ ಆಗಿಲ್ಲ. ಹಂಗ ಅನೇಕ ಜೀವರುಗಳು ಹುಟ್ಟ್ಯಾರ, ಆ ಜೀವರೊಂದಿಗೆ ಅನೇಕ ಆತ್ಮರು ಹುಟ್ಟ್ಯಾರ ಅಂತ ಏನದ ಅದು ಇಲ್ಲ. ಒನ್ಸ್ ದ್ಯಾಟ್ ಈಸ್ ಅಂಡರ್ಸ್ಟುಡ್, ಒಮ್ಮೆ ತಿಳಿದ್ರಿ ಅಂದ್ರೆ that example should be discarded. Every example serves only a limited purpose.
ಈ ತರ್ಕದ ಸಲುವಾಗಿ ಇದು ಒಂದು ಕೊಟ್ಟ ನಿಮ್ಮನ್ನ ಎಳ್ಕೊಂಡು ಬರ್ತೇವೆ ಈ ಕಡೆ. ಅಷ್ಟ ಕೆಲಸ ಅದು ತರ್ಕದ್ದು. ಅದನ್ನ ಹಿಡ್ಕೊಂಡು ಜೋತ್ ಬೀಳ್ಬೇಡ್ರಿ, ತರ್ಕವನ್ನ ಹಿಡ್ಕೊಂಡು ಜೋತ್ ಬೀಳ್ಬೇಡ್ರಿ. ಈಗ ಹಗ್ಗ ಹಾವು ಕೊಡ್ತಾರ ಉದಾಹರಣೆ. ಆ ಹಗ್ಗ ಹಾವಿನಿಂದ ಏನ್ ತಿಳ್ಕೊಬೇಕು ಅಂತಂದ್ರ, ಗೊತ್ತಿಲ್ಲದೆ ಇದ್ದಾಗ ಹಗ್ಗ ಹಾವಾಗಿ ತೋರ್ಯದ, ಹಾವಾಗಿ ತೋರಿದ್ದು ಹಾವು ಇಲ್ಲದೆ ಹಾವಾಗಿ ತೋರ್ಯದ ಅಂತ ಅರ್ಥ. ಮತ್ತ ಅದ್ ಹಿಡ್ಕೊಂಡು ನೀವು ಮುಂದ ಅದ ಹಿಡ್ಕೊಂಡು ಮತ್ತ ಹಗ್ಗದಾಗಿನ ಹಾವು ಅದು ಬೆಳಿತೈತೇನ್ರಿ? ಮತ್ ಇದು ಹುಟ್ಟಿದಾಗ ಈ ಹಾವು ಅಂತೀರಿ, ಈ ಶರೀರಕ್ಕೆ ಹಾವು ಅಂತೀರಿ. ಹುಟ್ಟಿದಾಗ ಎಷ್ಟ್ ಕೆಜಿ ಇತ್ರಿಪ್ಪ ಈ ಶರೀರ? ತಾಯಿ ಹೊಟ್ಟಾಗಿಂದ ಹುಟ್ಟು ಮುಂದೆ ದವಾಖಾನ್ಯಾಗ ಎಷ್ಟ್ ಕೆಜಿ ಇತ್ತು? 2 kg. 2.5 kg ನಾರ್ಮಲ್ ಇರ್ತಾವ. 2 kg 500 ಗ್ರಾಮ್ ನಾರ್ಮಲ್ ಇರ್ತಾವ. ಕೆಲವೊಂದು 3 kg ಇರ್ತಾವ ದಶ್ ಪುಷ್ಟ್ ಮಕ್ಕಳು, ಕೆಲವು ಮಂದಿ 2 kg ಇರ್ತಾವ. ಈಗ ಎಷ್ಟಾಗ್ಯದ್ರಿ? 70 ವರ್ಷ 80 ವರ್ಷ ಆಗುತ್ತಲೇ ಎಷ್ಟಾಗೈತಿ? 80-90 ರೀ. 80 kg ಆಗೈತಿ. 90 kg 2.5 kg ಇತ್ತು. ಹಂಗ ಅದು ಹುಟ್ಟಿದ ಇದು ಹಗ್ಗದಾಗ ಹುಟ್ಟಿದ ಹಾವ ಅದು ತೂಕ ಹೆಚ್ಚಿಗೆ ಆಕತ್ತೇನ್ರಿ ಅಂತ ಕೇಳ್ತಾರ. ಕೆಲವು ಮಂದಿ ಕೇಳ್ತಾರ ನಿಮ್ಗೆ ನಾಳೆ, ಇಲ್ರಿ ನೀವು ಹಗ್ಗದಾಗೇನು ಹಾವು ಅಂತೀರಿ, ಹಾವು ಅದೇನ್ ತೂಕ ಹೆಚ್ಚಿಗೆ ಆಕತ್ತೇನು, ಮತ್ತೆ ಇದು ತೂಕ ಹೆಚ್ಚಿಗೆ ಆಗತ್ತಲ್ಲ ಕೇಳ್ತಾರ. ಅದನ್ನ ಹಿಡ್ಕೊಂಡು ಜೋತ್ ಬೀಳ್ಬೇಡ. ತರ್ಕ ಅದನ್ನ ಹಿಡ್ಕೊಂಡು ಈ ಕಡೆ ಬರಾಕ ಅಷ್ಟ ದಾರಿ ಅದು. ಅಲ್ಲಿ ಕಲ್ಲು ಮುಳ್ಳು ಅದಾವಪ್ಪ, ಕಾಲ ಚಪ್ಪಲಿ ತಗೋ ಹಾಕೋ ಈ ಕಡೆ ಬಾ, ಖಲಾಸ್. ಅದನ್ನ ಹಿಡ್ಕೊಂಡು ಜೋತ್ ಬೀಳ್ಬೇಡ. ನಾವು ತರ್ಕ ಎದಕ್ ಕೊಟ್ಟೇವಿ ಅಂದ್ರೆ ನಿನ್ನ ಬುದ್ಧಿ ತಿಳಿಲಿ ನಿಲುಕ್ಲಿ ಅಂತ ತರ್ಕ ಕೊಟ್ಟೇವಿ. ನಾವು ನಿರ್ಣಯ ಹೆಂಗ್ ಮಾಡೇವಿ ಅಂದ್ರಕಿ ಬಾತ್ ಅಂದ್ರೆ ವೇದ ಪ್ರಮಾಣದಿಂದ ನಿರ್ಣಯ ಮಾಡೇವಿ. ನಿನಗ ಬುದ್ಧಿಯಿಂದ ಹೌದ್ ಅನ್ಸಾಕ ನಾವು ಹೌದ್ ಅನ್ಸಾಕತ್ತೇವಿ, ಅನ್ಸುದು ಹಾನ್ಗಲ್ ಹೂನ್ಗಲ್ ಅಂದ್ಬಿಡ್ತೇವಲ್ಲ, ಹಿಂಗ ಅನ್ಸಾಗತ್ತೇವಿ. ನಿನಗೆ ಅನ್ಸಾಗತ್ತೇವಿ, ನಿನ್ ಬುದ್ಧಿಗೆ ಹೌದ್ ಅನ್ಸಾಕ ತರ್ಕ ಕೊಡಾಗತ್ತೇವಿ. ನಾವು ತರ್ಕದ ಮ್ಯಾಗ ಈ ನಿರ್ಣಯ ಮಾಡಿಲ್ಲ, ನಾವು ವೇದ ಪ್ರಮಾಣದಾಗ ನಿರ್ಣಯ ಮಾಡೇವಿ ಅಂತಾರ ಅವರು. Even the body is appearing and is experienced, it should not be concluded that the body exists and originated. ಶರೀರ ತೋರ್ತದ, ಶರೀರ ಅನುಭವಕ್ಕೆ ಬರ್ತದ, ಹಂಗಂತ ತಿಳ್ಕೊಂಡು ಇದು ಹುಟ್ಟೈತಿ ಅನ್ನಕ್ ಹೋಗ್ಬೇಡ. ದೊಡ್ಡಪಾದ uses the dream word as an example to explain the non-existence and non-origin of jiva bodies. ಸ್ವಪ್ನ ದೃಷ್ಟ ಅಂತ ತಗೋತಾರ ಯಾರು? ಗೌಡಪಾದಾಚಾರ್ಯರು. ಏನ್ ಹೇಳ್ತಾರ ಅವರು? ಸ್ವಪ್ನದಾಗ ತೋರಿದ್ದು ನಿಜವಾಗಿ ಹುಟ್ಟಿ ತೋರೈತೋ ಏನು ಹುಟ್ಟದ ತೋರೈತಪ್ಪ? ಹುಟ್ಟಿಲ್ದ ತೋರೈತೆ. ಹಂಗ ಇದು ಹುಟ್ಟಿಲ್ದ ತೋರೈತೆ ಅಂತಾರ. ಈ ಶರೀರ ಆದ್ರೂ ಕೂಡ ಇವು ತೋರಾಗತ್ತಾವಂದ್ರ ಹುಟ್ಟಿ ತೋರಾಗತ್ತಿಲ್ಲೋ ಮಾರಾಯ, ನಿನ್ನ ಭ್ರಮೆಯಿಂದ ತೋರಾಗತ್ತಾವ. The dream world is experiencing and experienced. ಸ್ವಪ್ನ ಪ್ರಪಂಚ ಅನುಭವಕ್ಕೂ ಬರಾಗತ್ತದ ಮತ್ತು ಕಣ್ಣಿಗೂ ಕಾಣಾಗತ್ತದ. And one can never talk about the existence of origination of dream world. ಯಾರಾದ್ರೂ ಸ್ವಪ್ನ ಹಿಂಗ ಹುಟ್ಟಿತ್ತು ಏನ್ರಿ, ಸ್ವಪ್ನದಾಗ ಸ್ವಪ್ನ ಹುಟ್ಟಿತ್ತು ಈ ಜಗತ್ತು ಅನ್ನುವಂಥದ್ದನ್ನ ನಂಬ್ಯಾರೋ ಏನ್? ಇಲ್ಲೋ, ನಂಬಿಲ್ಲ. ಸ್ವಪ್ನದಾಗ ಸ್ವಪ್ನ ಅನುಭವಕ್ಕೆ ಬರ್ತದ, ಎದುರಿಗೆ ಕಾಣ್ತದ ಅಂತ ತಿಳ್ಕೊಂಡು ಅದು ಹುಟ್ಟೈತಿ ಅಂತೆ, ಅದು ಹುಟ್ಟಿ ತೋರಾಗತೈತಿ, ಅದಕ್ಕೆ ಜನನ ಮರಣ ಐತಿ ಅಂತೀರೇನು? ಇಲ್ಲ. ದಿಸ್ ವಾಸ್ ಡೆಲ್ಟ್ ಎಲಾಬರೇಟೆಡ್ ಇನ್ ಚಾಪ್ಟರ್ ನಂಬರ್ 2. 2ನೇ ಅಧ್ಯಾಯದಾಗ ನಾವು ಇದನ್ನ ಬಹಳ ವಿಚಾರ ಮಾಡೇವಿ. The waking world includes jiva bodies and the world should be understood as similar manner. ಇದೇ ರೀತಿ ಸ್ವಪ್ನ ಪ್ರಪಂಚದಲ್ಲಿ ಏನು ವಸ್ತುಗಳು ತೋರಾಗತ್ತಾವ, ಯಾವ ಕಣ್ಣಿಗೆ ಕಾಣಾಗತ್ತಾವ, ಯಾವ ನಮಗ ಅನುಭವಕ್ಕೆ ಬರ್ತಾವ, ಅವು ಈ ಜಾಗ್ರತಾಗೂ ಕೂಡ ಅವು ಹಂಗ ಅಂತ ತಿಳ್ಕೊ ಅಂತನೂ ಹೇಳ್ಯಾರ. All the bodies and objects of the world do not exist. ಜಗತ್ನಲ್ಲಿ ಇದ್ದಂತ ಎಲ್ಲ ಪದಾರ್ಥಗಳು, ಈ ಮೊಬೈಲ್, ಈ ಬುಕ್, ಈ ಶರೀರ, ಇವು ಇದ್ದ ತೋರಾಗತ್ತಾವೋ ಇಲ್ಲದ ತೋರಾಗತ್ತಾವೋ ಅಂದ್ರೆ ಇಲ್ಲದ ತೋರಾಗತ್ತಾವು ಅನ್ನೋದು ವೇದಾಂತದ ಡಿಂಡಿಮ. ಇಲ್ಲದ ತೋರಾಗತ್ತಾವು. ಅದು ಏನೈತಿ ಅಂದ್ರೆ ಬ್ರಹ್ಮ ವಸ್ತು ಅದ, ನಮ್ದು ಹಿಂಗ ನಿರ್ಣಯ ಐತಪ್ಪ ಅಂತಾರ. All the bodies and all the objects of the world do not exist. ಅವು ಇಲ್ಲ, ಆರ್ ಒರಿಜಿನೇಟ್, ಅವು ಹುಟ್ಟಿನೂ ಇಲ್ಲ. ಬಟ್ ದೇ ಅಪಿಯರ್, ಆದ್ರ ಕಣ್ಣಿಗೆ ಕಾಣ್ತಾವ. ಬಿಕಾಸ್ ಆಫ್, ಯಾಕಂದ್ರೆ ಸೆಲ್ಫ್ ಇಗ್ನರೆನ್ಸ್ ಇನ್ ದ ಫಾರ್ಮ್ ಆಫ್ ಮಾಯಾ.
ಶಕ್ತಿ, ಮಾಯಾಶಕ್ತಿಯ ಬಲದಿಂದ ಅಜ್ಞಾನ, ಆ ಅಜ್ಞಾನದ ಬಲದಿಂದ ತೋರಾಗತ್ತಾವ. ಅಜ್ಞಾನ ನಾಶ ಮಾಡ್ಕೋ, ನಿನಗೆ ಬ್ರಹ್ಮವೇ ತೋರ್ತದ. ಅಜ್ಞಾನ ಸತ್ವೇ ಜಗತ್ ಸತ್ವಂ, ಅಜ್ಞಾನ ಅಭಾವೇ ಜಗತ್ ಅಭಾವ. ಬರ್ಕೋಡ್ಬೇಕಾರೆ ಈ ಶಬ್ದ ಇಲ್ಲಿ ಇಲ್ಲದು. ಎಲ್ಲಿ ಮಠ ಅಜ್ಞಾನದ ಅಲ್ಲಿ ಮಠ ಜಗತ್ತಿನಲ್ಲಿ ಶರೀರಾದಿಗಳು ತೋರ್ತಾವ, ವಸ್ತುಗಳು ತೋರ್ತಾವ. ಯಾವ ದಿವಸದಲ್ಲಿ ಅಜ್ಞಾನ ಇಲ್ಲ ಅವತ್ತಿನ ದಿವಸ ಬ್ರಹ್ಮವಂತ ತೋರ್ತದ. ಎಲ್ಲವೂ ಇಲ್ದಾಗ ಅದರಲ್ಲಿ ಲೀನ್ ಆಗ್ತಾವ. Irrespective of whatever differences are seemingly there between waking and dream worlds, they are mithya only. ಇಲ್ರಿ, ಇವು ಸ್ವಪ್ನದ ಪದಾರ್ಥಗಳು, ಇವು ಜಾಗೃತ ಪ್ರಪಂಚನ ಪದಾರ್ಥಗಳು ಅನ್ನುವಂತ ಭೇದ ಇಲ್ಲದನ ಎಲ್ಲವೂ ಮಿಥ್ಯ ಅದಾವ. ಯಾವಾಗ ನಿನ್ನ ಸ್ವರೂಪಕ್ಕೆ ಎಚ್ಚರ ಆದ ಮೇಲೆ, ಮತ್ತೆ ಇಲ್ಲೇ 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 ಅಂತ ತಿಳ್ಕೊಂಡಿಟ್ಕೊಂಡ್ರಿ ನೀವ, ಸ್ವರೂಪಕ್ಕೆ ಹೇಳ್ಬೇಕು ನೀವು. ಜಾಗೃತಕ್ಕೆ ಹೆಂಗ್ ಬಂದಿರಿ? ಸ್ವಪ್ನದಿಂದ ಸ್ವಾಭಾವಿಕವಾಗಿ ಬಂದಿರಿ. ಇಲ್ಲಿ ಶ್ರವಣ ಮನನದಿಂದ ನೀವ್ ಏನ್ ಮಾಡ್ಬೇಕು? ಜಾಗೃತದಿಂದ ತುರಿಯಾವಸ್ಥೆಗೆ ಬರಬೇಕು. ತುರಿಯಾವಸ್ಥೆಗೆ ಬಂದಾಗ ಎಲ್ಲವೂ ಇಲ್ಲಂಗ ಆಗ್ಬೇಕಾವ. ಕೇವಲ ಏನದ? ಎಡಕ್ ನೋಡ ಬ್ರಹ್ಮದಾನ, ಬಲಕ್ ನೋಡ ಬ್ರಹ್ಮದಾನ, ತಳಗ್ ನೋಡು ಬ್ರಹ್ಮದಾನ, ಮ್ಯಾಗ್ ನೋಡು ಬ್ರಹ್ಮದಾನ. ಇಲ್ಲೇ ಕುಂತಾನ್ ನೋಡ್ ಸಿದ್ದಾರ್ಥ ಮ್ಯಾಗ ಹಾಡಾಡ್ತಾರಲ್ಲ, ಎಡಕ್ ಕುಂತಾನ್ ನೋಡ್, ಬಲಕ್ ಕುಂತಾನ್ ನೋಡ್, ಮ್ಯಾಲ ಕುಂತಾನ್ ನೋಡ್, ತಳಕ್ ಕುಂತಾನ್ ನೋಡ್, ಇಲ್ಲೇ ಬಂದಾನ್ ನೋಡ್. ಎಲ್ಲ ಕಡೆ ಏನದ? ಎಲ್ಲ ಕಡೆ ಬ್ರಹ್ಮವೇ ಅದ. ಅದೊಂದೆಲ್ಲೇ ಸಿಕ್ತಿತ್ರಿ ಇದು ಹಾಡ. ಮುಂದೇನು ಮೊನ್ನೆ ಇದೇ ನೋಡ್ತೀನಿ. ಸಿದ್ಧ ಬಂದ ನೋಡು ತಂಗಿ, ಎಲ್ಲಾಯ್ತು? ಎಲ್ಲಿ ಸಿಗುವಂತ ಇದು? ಆ ಸಾಂಗ್ ಹಾಡ್ಬೇಕೇನ್ರಪ್ಪ ರೀ? ಐತೇನ್ರಿ? ಒಂದ್ ಅದಿಷ್ಟು ನುಡಿ ಅಷ್ಟು ಬರ್ಕೊಂಡಿವ್ರಿ ಸ್ವಲ್ಪ. ನಿಂದ್ರಿ ಪುರಾಣ ಐತಿ. ನಾನು ಸಿಕ್ಕೈತಿ, ನಿನ್ನೆ ನೋಡಾಕತ್ತಿದ್ದೆ. ಒಂದ್ ಎರಡ್ ಕಡವ ಆದವ್ರಪ್ಪ ಹತ್ರ ನಾನ ಹೇಳ್ತೇನೆ, ಸ್ವಲ್ಪ ಕಳೀರಿ. ಯಾಕಂದ್ರೆ ಅದು ಎಲ್ಲೂ ನಿನ್ನೆ ಒಂದಂಗ ಆಗಿತ್ತು. ಸಾಧು ಬಂದ ನೋಡ್ ತಂಗಿ, ಸಿದ್ಧ ಬಂದ ನೋಡ್, ಸಂಚಿತ ಆಗಾಮಿ ಕಟ್ಟಿ ಮಹಾಜ್ಞಾನದಿಂದ ಚಲಿಸುವಂತ ಸಿದ್ಧ ಬಂದ ನೋಡ ತಂಗಿ, ಸಾಧು ಬಂದ ನೋಡ್. ಸತ್ತು ಚಿತ್ತಾನಂದ ರೂಪ ಪ್ರತ್ಯೇಗಾತ್ಮ ತಿಳಿದ ಮಹಾನುಭಾವ, ನಾನಾ ವೃತ್ತಿ ಸಾಕ್ಷಿಯಾದ ಪರಬ್ರಹ್ಮ ರೂಪ ತಾಳಿದಂತ ನಿತ್ಯ ಸಹಜಾನಂದ ಸಾರ ಸಿಂಧು ರೂಪಿಯಾದ ಮಹಾಜ್ಞಾನಿ, ಸಾಧು ಬಂದಾನ ನೋಡ ತಂಗಿ, ಸಿದ್ಧ ಬಂದಾನ ನೋಡ್. ಇನ್ನೊಂದು ಹಾಡೋದು, ಅದು ಬೇರೆ. ಆದಿ ಅಂತ್ಯ ಇಲ್ಲದನಾಗಿ ವಸ್ತುವಾಗಿ ತಾನು ಸಾದರದಿಂದ ಜೀವರುಗಳಿಗೆ ಅಭೇದ ರೂಪ ಬೋಧಿಸುವಂತ ಸಾಧು ಬಂದಾನ ನೋಡ ತಂಗಿ, ಸಿದ್ಧ ಬಂದಾನ ನೋಡ. ಜನನ ಮರಣ ರೂಪವಾದ ಬಿನುಗು ಸಂಸಾರೆಲ್ಲ ಇದು ಕನಸಿನಂತೆ ಮಿಥ್ಯವೆಂದು ಎಣಿಕೆಗೊಳ್ಳದಿರುವಂತ ಸಾಧು ಬಂದಾನ ನೋಡ ತಂಗಿ, ಸಿದ್ಧ ಬಂದಾನ ನೋಡ.
ಅಂತರಂಗದ ವೃತ್ತಿಗಳು ಭ್ರಾಂತಿ ರೂಪವೆಂದು ತಿಳಿದು ಅಂತರಂಗದ ವೃತ್ತಿಗಳು ಭ್ರಾಂತಿ ರೂಪವೆಂದು ತಿಳಿದು ಚಿಂತೆ ಅಳಿದು ನಿತ್ಯದಲ್ಲಿ ಸಂತೋಷದಿಂದಿರುವಂತ ಸಾಧು ಬಂದ ನೋಡ್ ತಂಗಿ ಸಿದ್ಧ ಬಂದನ ನೋಡ ಬಹಿರಂತರವೆರಡಿಲ್ಲದ ಸಹಜವಾದ ವಸ್ತುವೇ ತಾನಹುದೆಂಬ ಶಿವಾನುಭಾವ ವಿಹಿತವಾಗಿ ನಿಲ್ಲಿಸಿರುವಂತ ಸಾಧು ಬಂದ ನೋಡ ತಂಗಿ ಸಿದ್ಧ ಬಂದನ ನೋಡ್ ಸತ್ತು ಚಿತ್ತು ನಿತ್ಯಾನಂದ ಮತ್ತೆ ಪೂರ್ಣ ಪದವಿ ತಾನ ಸತ್ತು ಚಿತ್ತು ನಿತ್ಯಾನಂದ ಮತ್ತೆ ಪೂರ್ಣ ಪದವಿ ತಾನ ಗುತ್ತದರ ಅರಿಕೆ ಮರೆತು ಸತ್ಯವಾದ ಸದ್ಗುರು ಸಿದ್ಧಾರೂಢ ಸಾಧು ಬಂದ ನೋಡ ತಂಗಿ ಸಿದ್ಧ ಬಂದಾನ ನೋಡ್ ಹಿಂಗ ಎಚ್ಚರ ಆಗ್ಬೇಕು. ಎಚ್ಚರ ಆದವ್ರು ಸುದ್ದಿದು. ಎಚ್ಚರ ಆಗದೇನೆ ಇಲ್ಲೇ ಕುತ್ಕೊಂಡ ಅಂದ್ರ ಅಲ್ಲ ಅದು. ಎಚ್ಚರ ಆದವ್ರು ಸುದ್ದಿ ಇದು. ಎಚ್ಚರ ಆಗ್ರಿ ಅಂತ ಹೇಳ್ತಾರ. ಮಾಯಾಶಕ್ತಿ ಇದ್ದಾಗ ಅದನ್ನ ಕಳ್ಕೊಡ್ರಿ, ಅದನ್ನ ದಾಟಿ ಎಚ್ಚರಾಗಿ ಬರ್ರಿ. ಅವಾಗ ಎಲ್ಲಿ ನೋಡಿದಲ್ಲಿ ಪರಬ್ರಹ್ಮ ಸ್ವರೂಪನ ಅದ. irrespective of whatever differences are seemingly there between waking and dream world, they are mithya only. ಕೆಲವು ಮಂದಿ ವಾದ ಮಾಡ್ತಾರ, ಸ್ವಪ್ನ ಪ್ರಪಂಚ ಜಾಗೃತ ಪ್ರಪಂಚ ವ್ಯತ್ಯಾಸ ಅದ ರೀ. ವ್ಯತ್ಯಾಸ ಅದ. ಅದು ಏನೇ ವ್ಯತ್ಯಾಸ ನಾವು ಒಪ್ತೇವಿ, ಒಪ್ಪುದಿಲ್ಲ ಅಂತಲ್ಲ, ನಾವು ಒಪ್ತೇವಿ. ಆ ವ್ಯತ್ಯಾಸಗಳ ಮಧ್ಯದಲ್ಲಿಯೂ ಕೂಡ ಅವು ಎರಡು ಮಿಥ್ಯ ಅದಾವ. ಹೀಗೆ ಮಾಡವ್ ನೀನು? ವ್ಯತ್ಯಾಸ ಅದ, ಇಲ್ಲ ಅಂತಲ್ಲ. ಆ ವ್ಯತ್ಯಾಸಗಳು ಇದ್ದಾಗ್ಯೂ ಕೂಡ ಎರಡು ಮಿಥ್ಯ ಅದಾವ. ಜಾಗ್ರತನು ಮಿಥ್ಯ ಅದ, ಸ್ವಪ್ನನು ಮಿಥ್ಯ ಅದ, ತುರಿಯ ಮಾತ್ರ ಸತ್ಯದ. ದೇರ್ is no logic to establish that waking world is actually created out of Brahman. ಕೊನೆಗೆ ಏನ್ ಹೇಳ್ತಾರಂದ್ರೆ, ಆ ಪರಮಾತ್ಮನಿಂದ ಈ ಜಗತ್ತು ಹುಟ್ಟೇತಿ ಅನ್ನುವುದಕ್ಕ ಯಾವುದು ಸರಿಯಾದ ತರ್ಕ ನಿಮಗೆ ಸಿಗದ ಹೋಗ್ತದೆ. ವಿತ್ ದಿಸ್ the negation of the ಜಾಗೃತ ಸೃಷ್ಟಿ through the example is over. ಆದ್ರಿಂದ ಸೃಷ್ಟಿ ಅನ್ನೋದ ಸುಳ್ಳದ. ಸೃಷ್ಟಿ ಅನ್ನೋದು ವಾಚಾರಂಭಣ ಅದ. ಅದು ನಿಜವಾಗಿ ಇಲ್ಲೇ ಇಲ್ಲ. ಅದು ಭ್ರಮಾತ್ಮಕ ಅದ, ಅದು ಕಲ್ಪಿತದ. ನೋಡ್ರಿ, ಸೃಷ್ಟಿಯೊಳಗ ಇದ್ಕೊಂಡು ಸೃಷ್ಟಿ ಕಲ್ಪಿತ ಅನ್ನುವಂತ ಮಾತು. ಇದು ವೇದಾಂತದ ಮಹಿಮೆ. ಟು ಅಂಡರ್ಸ್ಟ್ಯಾಂಡ್ ಮಿಥ್ಯಾ, ದ ಫಾಲೋವಿಂಗ್ 4 conditions of ಮಿಥ್ಯಾ should be understood. ಮಿಥ್ಯೆಯನ್ನ ಬಗ್ಗೆ ಬಹಳ ವಿಚಾರ ಮಾಡ್ಬೇಕ್ರಿ. ಕೆಲ ಮಂದಿ ವಿಚಾರ ಮಾಡಂಗಿಲ್ಲ. ಅದನ್ನ ತಿಳಿಯಾಕ ಹೋದ್ರ ಅದ್ರಲ್ಲಿ ನಮಗ್ ಮನ್ಯಾಗ ತಿಳಿಯುವಂತ ಸಾಧನ ಇಲ್ಲ ಅಂತ ಹೇಳಿಬಿಟ್ಟಾರ್ರಿ ನಮ್ ಗುರುಗಳು ಅಂತ ಬಿಟ್ಟು ಬಿಡ್ತಾರ. ಆದ್ರೆ ಇವು 4 ಪಾಯಿಂಟ್ ಅನ್ನು ವಿಚಾರ ಮಾಡಿ ತಿಳ್ಕೋಬೇಕಾಗ್ತದ. ಏನದ? ಆ ಮಿಥ್ಯಾ ಅಂದ್ರ ಅದು ಇರುವಿಕೆ ಇಲ್ಲದ್ದು. ಮಿಥ್ಯಾ ಅಂದ್ರ ಅದು ಹುಟ್ಟುವಿಕೆ ಇಲ್ಲದ್ದು. ಮಿಥ್ಯಾ ಅಂದ್ರ ಕಣ್ಣಿಗೆ ಕಾಣುವಂಥದ್ದು. ಮಿಥ್ಯಾ ಅಂದ್ರ ಅನುಭವಕ್ಕೆ ಬರುವಂಥದ್ದು. ಈ ಕಣ್ಣಿಗೆ ಕಾಣುವುದಾಗ್ಲಿ, ಅನುಭವಕ್ಕೆ ಬರುವುದಾಗ್ಲಿ, ಇದೆಲ್ಲ ಇದಕ್ಕ ಅವಿದ್ಯೆ ಅಂತೀವಿ ನಾವು. ಅಲ್ರಿ, ಕಣ್ಣಿಗೆ ಕಾಣ್ತದ, ಅನುಭವಕ್ಕೆ ಬರ್ತದ, ಅದು ಭ್ರಮ ಅನ್ಬೇಕ ಅಂತ ನೀವ್ ಅಂದ್ರ, ಕಣ್ಣಿಗೆ ಕಾಣ್ತತಿ, ಅನುಭವಕ್ಕೆ ಬರ್ತೈತಿ ಅಂತ ತಿಳ್ಕೊಂಡೇನ ಅದಕ್ಕೆ ಭ್ರಮ ಅನ್ರಿ ಅನ್ನಾಗತ್ತೀವಿ ನಾವು. ಯಾಕೆ ಹಿಂಗ ಅನ್ನಾಗತ್ತೀರಿ? ಯಾಕಂದ್ರ ನೀನು ನಿನ್ನನ್ನ ನೋಡಕ್ ಆಗುದಿಲ್ಲ. ಆತ್ಮನಾಗಿ ಆತ್ಮನ ನೋಡಕ್ ಬರುದಿಲ್ಲ. ಆತ್ಮನ ನೋಡ್ಬೇಕಾದ್ರೆ ನೀ ಆತ್ಮ ಆಗ್ಬೇಕ. ಮತ್ತ ಆತ್ಮನ ನೋಡ್ಬೇಕಂದ್ರೆ ನೀ ಆತ್ಮದಿಂದ ಬೇರೆ ಆಗ್ಬೇಕಾಗ್ತದ. ಅದಕ್ಕ ನೋಡಕ್ ಹೋಗ್ಬೇಡ, ನೀ ಅದನ್ನ ಅನುಭವ ಮಾಡು. ಅದನ್ನ ನೀನೇ ಅದಿ ಅಂತ ಅನುಭವ ಮಾಡ್ಬೇಕು. ಅಹಂ ಅಸ್ಮಿ ಇತಿ ಜ್ಞಾನಂ ಅಪರೋಕ್ಷ ಜ್ಞಾನಂ. ಅಪರೋಕ್ಷ ಜ್ಞಾನನ ಆಗ್ಬೇಕು. ಅವಾಂತರ ವಾಕ್ಯದಿಂದ ಆಗುವಂತ ಪರೋಕ್ಷ ಜ್ಞಾನ ಉಪಯೋಗ ಬೀಳುವುದಿಲ್ಲ. 2 examples are given. 2 ಉದಾಹರಣೆಯನ್ನು ಕೊಟ್ಟಾರೆ. ಸ್ಪೇಸ್ ಟು ಶೋ ಜೀವಾತ್ಮ ಇಸ್ ನಾಟ್ ಕ್ರಿಯೇಟೆಡ್. ಘಟಾಕಾಶವನ್ನ ತೋರಿಸಿ ಆತ್ಮ ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡು ಘಟಾಕಾಶದ ಉದಾಹರಣೆ ಕೊಟ್ಟಾರೆ. 2ನೇದು ಸ್ವಪ್ನದ ಉದಾಹರಣೆ ಏನು ಕೊಟ್ಟಾರ ಅಂತಂದ್ರ, ಜಗತ್ತು ಇದು ಸೃಷ್ಟಿಯಾಗಿಲ್ಲ, ಇದು ಕಲ್ಪಿತದ. ಒಂದ್ ವೇಳೆ ಸೃಷ್ಟಿ ಆಗಿತ್ತಂದ್ರ ಎಚ್ಚರ ಆದ್ಮೇಗೂ ತೋರ್ಬೇಕಾಗಿತ್ತು. ಜಾಗೃತದಿಂದ ಎಚ್ಚರ ಆದ್ಮೇಲೆ ತುರಿಯಾಗಿ ಹೋದ ಮ್ಯಾಗೂ ಜಗತ್ತು ತೋರ್ತೈತೇನ್ರಿ? ನಮಗೇನ್ ಗೊತ್ತಿಲ್ಲ ಅಂತೀರೇನು?
ಎಚ್ಚರಾಗಿರಿ, ಗೊತ್ತಾಗ್ತದೆ. ದ ಅಬೌವ್ ಈಸ್ ಗುಡ್ ಫಾರ್ ನಿಧಿಧ್ಯಾಸನಂ. ಈ ಏನದ ಈ 10ನೇ ಶ್ಲೋಕ, ಇದರ ನಿಧಿಧ್ಯಾಸನ ಮಾಡ್ರಿ ಅಂತಾರ. ಇವೆಲ್ಲ ನಿಧಿಧ್ಯಾಸನ ಶ್ಲೋಕ ನೋಡ್ರಿ. ಈಗ ನಾವು ಏನು ಓದಾಗತ್ತೇವಿ, ಈ 3ನೇ ಕಾರಿಕೆಗಳನ್ನ, ಈ ಶ್ಲೋಕಗಳನ್ನ ನಿಧಿಧ್ಯಾಸನ ಮಾಡ್ಬೇಕು. ಆತ್ಮ ಅನಾತ್ಮ ವಿವೇಕ ಮಾಡ್ಬೇಕು. ಅನಾತ್ಮವನ್ನ ನೇತಿ ಗಳಕೊಂತ ಹೋಗ್ಬೇಕು. ಎಲ್ಲವನ್ನ ನೇತಿಗಳದು ಆತ್ಮನೇ ಆಗಿ ನಿಂತುಕೊಂಡಾಗ ಇವು ನಿಧಿಧ್ಯಾಸನ ಪರ ಶ್ಲೋಕಗಳನ್ನ ನೆನಪಿಗೆ ತರ್ಕೋಬೇಕು. ನಿಧಿಧ್ಯಾಸನದಾಗ ನೆನಪಿಗೆ ತರ್ಕೋಬೇಕು. 11ನೇ ಕಾರಿಕೆ ಅದ್ವೈತ ಪ್ರಕರಣ. ಅದ್ವೈತ ಪ್ರಕರಣ. ಈಗ 11ನೇ ಕಾರಿಕೆ ಓದ್ತೇನೆ. ರಸಾದಯೋ ಹಿ ಏಕೋಶಾ ವ್ಯಾಖ್ಯಾಸ್ತೆ ತಿತ್ತಿರೀಯಕೆ ಶೇಷಾಮಾತ್ಮೇ ಪರೋ ಜೀವಃ ಖಮ್ಯತಾ ಸಂಪ್ರಕಾಶಿತಾಃ. ರಸವೇ ಮುಂತಾದ ಯಾವ ಕೋಶಗಳನ್ನು ತೈತ್ತಿರೀಯಕದಲ್ಲಿ ವಿವರಿಸಿರುತ್ತದೆಯೋ ಅವುಗಳಿಗೆ ಆತ್ಮನಾದ ಪರಜೀವನೇ ಆಕಾಶದಂತೆ ಎಂದು ಸಂಪ್ರಕಾಶಿತನಾಗಿರುತ್ತಾನೆ. ಸಂಪ್ರಕಾಶಿತನಾಗು ಅಂದ್ರೆ ತೋರಿಸ್ಕೊಟ್ಟಾರ, ರಿವೀಲ್ಡ್. ಎಲ್ಲೇ? ತೈತ್ತಿರೀಯ ಉಪನಿಷತ್ತಿನಲ್ಲಿ. ಏನು? ತೈತ್ತಿರೀಯ ಉಪನಿಷತ್ತು ಅಭ್ಯಾಸ ಮಾಡಿದ್ರೆ ಇದು ತಿಳಿತದ. ಮಾಡೀವಿ ನಾವು, ಅದನ್ನ ಹೇಳ್ತಾರ ನೋಡಿ. ಈಗ ಗೌಡಪಾದಾಚಾರ್ಯರು 3ನೇ ವಿಷಯಕ್ಕೆ ಬರ್ತಾರೆ. ಗೌಡಪಾದ ಎಂಟರ್ಸ್ ದ ಥರ್ಡ್ ಟಾಪಿಕ್. ಏನದು ವಿಚಾರ? ವಿಚ್ ಈಸ್ ನೆಗೇಷನ್ ಆಫ್ ಜೀವ ಸೃಷ್ಟಿ ಥ್ರೂ ಸ್ಕ್ರಿಪ್ಚರ್ಸ್. ಶಾಸ್ತ್ರದ ಬಲದಿಂದ ಸೃಷ್ಟಿ ಪ್ರಕ್ರಿಯೆಯನ್ನ, ಜೀವಿಗಳ ಸೃಷ್ಟಿಯನ್ನ ಅಲ್ಲಗಳೆಯುತ್ತಾ ಇದ್ದಾರೆ. ಜೀವಿಗಳ ಹುಟ್ಟೆ ಇಲ್ಲ ಅನ್ನುವಂತ ಮಾತನ್ನ ಹೇಳೋರದ. ಲಾಜಿಕ್ ಅಂಡ್ ಸೈನ್ಸ್ ಹ್ಯಾವ್ ಲಿಮಿಟೇಷನ್ಸ್ ಅಂತಾರ. ಒಂದ್ ಮಾತು ಹೇಳ್ತಾರ್ರಿ, ಬಹಳ ಮಂದಿ ಗೊತ್ತಿಲ್ಲ. ಈ ತರ್ಕ ಮತ್ತು ಈ ವಿಜ್ಞಾನ, ಇವಕ್ಕೆರಡಕ್ಕೂ ಒಂದು ಸೀಮಾ ಅದ ರೀ. ಆ ಸೀಮಾ ಒಳಗೆ ಕೆಲಸ ಮಾಡ್ತಾವು. ಸೀಮೆ ದಾಟಿದ್ರೆ ಕೆಲಸ ಮಾಡಂಗಿಲ್ಲ ಇವು. ವಿಜ್ಞಾನ ಆತು ಮತ್ತು ತರ್ಕ ಆತು. ತರ್ಕದಾಗ ಏನ್ ಸೀಮಾ ಅದ ರೀ? ತರ್ಕದಿಂದ ಇವತ್ತೇನು ನಿರ್ಣಯ ಮಾಡ್ತಿರಲ್ಲ, ಇವತ್ ನಿರ್ಣಯ ಮಾಡಿದವ್ರ ನೀವೇ, ನಾಳೆ ಇನ್ನೊಂದು ತರ್ಕದಿಂದ ಅಲ್ಗಳಿತೀರಿ. ಅಂದ್ರ ಯಾವೊಂದು ತರ್ಕ ಬುದ್ಧಿ ಇರ್ತೈತಿ ಅವಂಗ ನಿಶ್ಚಯ ಬುದ್ಧಿ ಆಗೋದಿಲ್ಲ, ಜ್ಞಾನ ಆಗೋದಿಲ್ಲ. ಇವತ್ತೊಂದ್ ತರ್ಕ ಮಾಡ್ತಾನ, ಸಮಾಧಾನ ಮಾಡ್ಕೋತಾನ, ನಾಳೆ ಇನ್ನೊಂದು ತರ್ಕ ಬಂತಂದ್ರೆ ಅದು ಬಿದ್ದು ಹೋಗ್ತದೆ. ಆದ್ರಿಂದ ತರ್ಕದ ಮ್ಯಾಗ ನಿರ್ಣಯ ಮಾಡಕ್ ಹೋಗ್ಬೇಡ್ರಿ. ಮತ್ತ ನೀವ್ ಹೆಂಗ್ ನಿರ್ಣಯ ಮಾಡಿರಿ? ನಾವು ತರ್ಕದಿಂದ ನಿರ್ಣಯ ಮಾಡಿಲ್ಲಪ್ಪ. ನಾವು ವೇದಾಂತ ಪ್ರಮಾಣಗಳನ್ನ ಹಿಡ್ಕೊಂಡು ನಾವು ಜ್ಞಾನ ಮಾಡ್ಕೊಂಡಿವಿ. ನಾವು ಮಾಡ್ಕೊಂಡ ಜ್ಞಾನ ನಿಮ್ಗೆ ಅನುಭವಕ್ಕೆ ಬರ್ಲಿ ಅಂತ ತರ್ಕದಿಂದ, ತರ್ಕ ಯಾವ್ದು ಹೊಂದಿಕೆ ಆಗ್ತದ ಆ ತರ್ಕವನ್ನ ಕೊಡ್ತೇವಿ. ಒಂದು ಬಿಟ್ಟಾಕ ನಿನಗೆ ಹೊಂದಿಕೆ ಆಗ್ಲಿಕ್ಕಂದ್ರೆ 10 ತರ್ಕ ಕೊಡ್ತೇನೆ. ಆದ್ರೆ ತರ್ಕದಿಂದ ನಿರ್ಣಯ ಮಾಡಿದ್ರೆ, ಒಂದು ತರ್ಕದಿಂದ ನಿರ್ಣಯ ಮಾಡಿದ್ದು ಇನ್ನೊಂದು ತರ್ಕದಿಂದ ಬಿದ್ದು ಹೋಗ್ತದೆ. ವಿಚಾರ ಮಾಡಿ. ಸೂರ್ಯನಿಗೂ ಭೂಮಿಗೂ ಎಷ್ಟು ದೂರ ಅದ ರೀ? ತರ್ಕದಿಂದ ಹೇಳ್ತೀವಲ್ಲ ಈಗ ನಾವು. ತರ್ಕದಿಂದ ಮತ್ತು ವಿಜ್ಞಾನದಿಂದ ಹೇಳಿ ಹೋಗುದು. ತರ್ಕದಿಂದ ಮತ್ತು ವಿಜ್ಞಾನದಿಂದ ಹೇಳಿ. ತರ್ಕದಿಂದ ಹಿಂಗ ನೋಡಿ, ಹಿಂಗ ಕಣ್ಣು ಮ್ಯಾಗ ಹಿಂಗ ಕೈ ಹಿಡ್ಕೊಂಡು ಮರಿ ಮಾಡ್ಕೊಂಡು ಒಂದು 10 ಮೈಲ್ ಇರ್ಬೋದು ಅಂತೇವಿಲ್ರಿ ನಾವು. ಅಂದಾಜ್ ಒಂದು 10 ಮೈಲ್ ಇರ್ಬೋದ್ರಿ ಅಂತೇವಿ. ಸೂರ್ಯನಿಗೂ ಭೂಮಿಗೂ ಅಂತರ ಎಷ್ಟು ಇರ್ಬೋದು ಅಂದ್ರೆ, ಕಣ್ ಕುಕ್ಕಾಗತ್ತಾವ್ರಿ, ನೋಡಕ್ ಆಗ್ಬಲ್ದು, ಒಂದು 10 ಕಿಲೋಮೀಟರ್ ಮ್ಯಾಗ ಇರ್ಬೇಕ್ರಿ ಅಂತ ಹೇಳ್ತೀವಿ. ನಿರ್ದಿಷ್ಟವಾಗಿ ಹೇಳಕ್ ಬರುದಿಲ್ಲ. ಇನ್ನು ವಿಜ್ಞಾನಿ ಕೇಳ್ರಿ, ಎಷ್ಟು ದೂರದಪ್ಪ ಸೂರ್ಯನಿಗೂ ಮತ್ತು ಪೃಥ್ವಿಗೆ? ಅವ ಏನ್ ಮಾಡ್ತಾನ್ರಿ? ಸೂರ್ಯನ ಕಿರಣಗಳು 1 ಸೆಕೆಂಡಿಗೆ 1,86,000 ಕಿಲೋಮೀಟರ್ ಹೋಗ್ತಾವ. ಹಂಗಂದ್ರ ಸೂರ್ಯನಿಂದ ಹೊಂಟಂತ ಕಿರಣ ಭೂಮಿಗೆ ಮುಟ್ಟಾಕ 8 ನಿಮಿಷ ಬೇಕು. ಆದ್ದರಿಂದ ಸೂರ್ಯ ಮತ್ತು ಭೂಮಿ ನಡಕ ಅಂತರ ಎಷ್ಟದ? 1,86,000 ಗುಳ್ಳೆ 60 ಗುಳ್ಳೆ 60 ಗುಳ್ಳೆ 8 ಎಷ್ಟು ಬರ್ತದ? ಅಷ್ಟು ಕಿಲೋಮೀಟರ್ ಆಗ್ತದ ಅಂತ ಹೇಳ್ತಾನ ನಾವು. ತರ್ಕದಿಂದ ಮಾಡೋದಕ್ಕಿಂತ ವಿಜ್ಞಾನ ಏನೋ ಖರೆ ಹೇಳ್ತದ ಅನಿಸ್ತದ. ಆದ್ರೆ ವಿಜ್ಞಾನ ಕೂಡ ಸುಳ್ಳ ಅದ ಅದು. ಯಾಕಂದ್ರ ಕಾಲ ಅನ್ನೋದ ನಮ್ಮಲ್ಲಿ ಕಲ್ಪಿತದ ರೀ. ಕಾಲ ಆಗ್ತಾವಲ್ಲ, ಖರೆ ಏನಿದೆ? ಕಲ್ಪಿತದ ರೀ. ಕಾಲ ಕಲ್ಪಿತದ, ದೇಶ ಕಲ್ಪಿತದ, ವಸ್ತು ಕಲ್ಪಿತದವ.
ಎಲ್ಲವೂ ಕಲ್ಪಿಸಿದಾಗ ಯಾವ್ದು ಖರೆ ಹೇಳ್ತೀರಿ, ಯಾವ್ದು ಸುಳ್ಳು ಹೇಳ್ತೀರಿ ನೀವು? ವಿಚಾರ ಮಾಡ್ರೆ ಬಹಳ ಆಳವಾದ ವಿಷಯ ಅದ. ಇಲ್ಲಿ ನೋಡ್ರಿ ಅಪೋರ್ ಏನ್ ಹೇಳ್ತಾರೆ ನೋಡಿ. ಗೌಡಪಾದ ಎಂಟರ್ಸ್ ದ ಥರ್ಡ್ ಟಾಪಿಕ್, which is negation of ಜೀವ ಸೃಷ್ಟಿ through scripture. ಟೈಮ್ ಆಗೇ ಬಿಡುತ್ತೆ. ಇರ್ಲಿ, ಈ ವಿಷಯವನ್ನ ಇಲ್ಲ ಇದು ಮುಗಿಸ್ಬಿಡ್ತೀನಿ. ನಡೀತೈತೇನ್ರಿ? ಇದು ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಮುಂದೆ ಮತ್ತೆ ಬೇರೆ ವಿಷಯ ತಗೊಂಡ್ರ ಅಪ್ಪೋರು. ಮುಗಿಸ್ಲೇ ಬಿಡು ಮಾಡಿ. ಮುಗಿಸ್ರಿ ಜರ ಮುಗಿಸ್ರಿ. ಹಾ, ಪೇಜ್ ನಂಬರ್ 152. ಲಾಜಿಕ್ ಅಂಡ್ ಸೈನ್ಸ್ ಹ್ಯಾವ್ ಲಿಮಿಟೇಷನ್ಸ್. ಪರಿಮಿತಿ ಅದ, ವಿಜ್ಞಾನಕ್ಕೂ ಒಂದು ಪರಿಮಿತಿ ಅದ ಮತ್ತು ಈ ತರ್ಕಕ್ಕೂ ಒಂದು ಪರಿಮಿತಿ ಅದ. ಕಠೋಪನಿಷತ್ ಸೇಸ್ ಲಾಜಿಕ್ ಕ್ಯಾನ್ ನೆವರ್ ರಿವೀಲ್ ದ ಟ್ರೂತ್. ಕಠೋಪನಿಷತ್ದಾಗ ಒಂದ್ ಮಾತು ಬಂದದ, ನೈಷಾ ತರ್ಕೇಣ ಮತಿರಾಪನೇಯ. ಇಲ್ಲಿ ಬಂದಿಲ್ಲ, ಇದು ಬರ್ದಿಲ್ಲ. ಅದು ನೈಷಾ ತರ್ಕೇಣ ಮತಿರಾಪನೇಯ ಅಂದ್ರ ತರ್ಕದಿಂದ ನೀವು ನಿಜವಾದ ಸತ್ಯಕ್ಕೆ ಬರಕ್ ಆಗುದಿಲ್ಲ. ದೇರ್ ಇಸ್ ಎ ಶಾಸ್ತ್ರ ಪ್ರಮಾಣ ಫಾರ್ ದ ನೆಗೇಷನ್ ಆಫ್ ಜೀವ ಸೃಷ್ಟಿ. ನಾವ್ ಹೆಂಗ್ ಹೇಳಾಗತ್ತೇವಿ ಅಂದ್ರ ಈ ಜೀವ ಸೃಷ್ಟಿಯಾಗಿದ್ದು ಶಾಸ್ತ್ರ ಪ್ರಮಾಣ ಅಲುಗಳದೈತಿ ಅಂತ ನಾವು ಅಲುಗಳಾಗತ್ತೇವಿ. ವರ್ಸ್ ನಂಬರ್ 11 to 14 describe the negation of the creation of jiva through the scriptures. 11ರಿಂದ 14ನೇ ಶ್ಲೋಕಗಳು ಏನ್ ಹೇಳ್ತಾವು ಅಂತಂದ್ರ ಈ ಮುಂದಿನ 11ನೇ ಕಾರಿಕೆಯಿಂದ 14ನೇ ಕಾರಿಕೆಗಳು ಏನ್ ಹೇಳ್ತಾವು ಅಂತಂದ್ರ ಆ ಜೀವ ಸೃಷ್ಟಿ ಅನ್ನುವಂಥದ್ದು ಏನದ ಅದು ಶಾಸ್ತ್ರ ಪ್ರಮಾಣ ದೃಷ್ಟಿಯಿಂದ ಅಲ್ಲುಗಳಾಗತ್ತೈತಿ. ಗೌಡಪಾದ shows that in all the Upanishad the central theme teaching ಈ ಜೀವಾತ್ಮ ಪರಮಾತ್ಮ ಐಕ್ಯಂ. ಏನ್ ಗೌಡಪಾದರು ಹೇಳ್ತಾರ ಅಂತಂದ್ರ ಎಲ್ಲ ಉಪನಿಷತ್ತುಗಳಲ್ಲಿ ಏನ್ ರಹಸ್ಯವಾದಂತದ್ದು ಏನದಪ್ಪ ಅಂದ್ರೆ ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯದ ಅನ್ನುವಂಥದ್ದನ್ನ ಹೇಳಕ್ ಹೊಂಟಾವ್. ಈಚ್ ಉಪನಿಷತ್ ಈಸ್ ಸೆಂಟರ್ಡ್ ಅರೌಂಡ್ ದಿ ಮಹಾವಾಕ್ಯಂ. ಪ್ರತಿಯೊಂದು ಉಪನಿಷತ್ತಿಗೂ ಒಂದೊಂದು ಮಹಾವಾಕ್ಯದ. ಆ ಮಹಾವಾಕ್ಯದ ಸುತ್ತ ಅವು ಅವು ವಿವರಣೆ ಮಾಡಕತ್ತಾವ. ಏನು? ಜೀವಾತ್ಮ ಪರಮಾತ್ಮಕ ಅಭೇದದ. ಅಂಡ್ ರಿವೀಲ್ ದ ಐಡೆಂಟಿಟಿ ಬಿಟ್ವೀನ್ ಜೀವಾತ್ಮ ಅಂಡ್ ಪರಮಾತ್ಮ. ಜೀವಾತ್ಮ ಪರಮಾತ್ಮರಲ್ಲಿ ಅಭೇದವನ್ನು ಹೇಳಕ್ ಹೊಂಟಾವ. ದ ಮೋಸ್ಟ್ ಫೇಮಸ್ ಮಹಾವಾಕ್ಯ ಈಸ್ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಆರ್ ಸಮ್ ಆಫ್ ದಿ ಮಹಾವಾಕ್ಯ. 4 ಮಹಾವಾಕ್ಯಗಳನ್ನ 4 ಉಪನಿಷತ್ತಿನಿಂದ ತಗೊಂಡೇವಿ. ಯಾವ್ಯಾವ್ರಿ ಮಹಾವಾಕ್ಯಗಳು? ತತ್ವಮಸಿ. 2ನೇದ್ ಯಾವ್ದ್ರಿ? ಅಹಂ ಬ್ರಹ್ಮಾಸ್ಮಿ. 3ನೇದ್ ಯಾವ್ದ್ರಿ? ಅಯಮಾತ್ಮ ಬ್ರಹ್ಮ. 4ನೇದ್ ಯಾವ್ದು? ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಅದು ಋಗ್ವೇದದ್ದು. ಇವು 4 ಮಹಾವಾಕ್ಯಗಳು. ಇಲ್ಲಿ 3 ಕೊಟ್ಟಾರ ಅಪ್ಪೋರು, 4ನೇದ್ದು ನಾವು ಸೇರಿಸಿದ್ವಿ. ದೇರ್ ಆರ್ ಮೆನಿ ಸಚ್ ಸ್ಟೇಟ್ಮೆಂಟ್ಸ್ ಇನ್ ಉಪನಿಷತ್. ಹಂಗ ಉಪನಿಷತ್ತದಲ್ಲಿ ಅನೇಕ ಇಂಥ ಮಹಾವಾಕ್ಯಗಳದಾವ್. ಆಲ್ ದ ಟ್ರೆಡಿಷನಲ್ ಪೀಪಲ್ ವಾಟ್ ಎವರ್ ಮೇ ಬಿ ದೇರ್ ದರ್ಶನಂ ಎಕ್ಸೆಪ್ಟ್ ದಿ ಪರಮಾತ್ಮ ಇಸ್ ಅನ್ಬಾರ್ನ್. ಎಲ್ಲ ಆಸ್ತಿಕ ಪರಂಪರೆಯವರು ಅಂದ್ರ ನ್ಯಾಯ ವೈಶೇಷಿಕ, ಸಾಂಖ್ಯ, ಮೀಮಾಂಸಾ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಇವರೆಲ್ಲರೂ ಏನ್ ಒಪ್ತಾರ ಅಂತಂದ್ರ ಪರಮಾತ್ಮ ಹುಟ್ಟಿಲ್ಲ ಅನ್ನುವಂಥದ್ದನ್ನು ಒಪ್ತಾರ. ಈವನ್ ಅದರ್ ರಿಲಿಜನ್ಸ್ ಎಕ್ಸೆಪ್ಟ್ ದ ಅನ್ಬಾರ್ನ್ uncreated entity God because of the identity between Paramatma and Jivatma. If a Paramatma is unborn, then Jivatma must be unborn also. ಅನೇಕ ಧರ್ಮಗಳನ್ನು ಒಪ್ತಾರೆ. ಜೀವಾತ್ಮ ಪರಮಾತ್ಮ ಐಕ್ಯವನ್ನು ಒಪ್ತಾರೆ. ಮತ್ತು ಜೀವಾತ್ಮ ಪರಮಾತ್ಮ ಐಕ್ಯವನ್ನು ಒಪ್ಪುವಂತಹ ಈ ಏನ ವೇದವನ್ನು ನಂಬುವಂತಹ ಅದಾರ ಮಂದಿ, ಅವ್ರಿಗೆ ಜೀವಾತ್ಮ ಪರಮಾತ್ಮ ಐಕ್ಯ ಅಂತ ಒಪ್ಪಿ ಪರಮಾತ್ಮ ಹುಟ್ಟುದಿಲ್ಲ ಅಂತ ಒಪ್ಪಿದ ಮೇಲೆ ಜೀವಾತ್ಮನ ಹುಟ್ಟತಾರಂತ ಒಪ್ತಾರನ್ರಿ ಅವ್ರು? ಇಲ್ಲ, ಅವ ಜೀವಾತ್ಮನ ಹುಟ್ಟುದಿಲ್ಲ ಅಂತ ಒಪ್ಪಬೇಕಾಗ್ತದೆ. ಗೌಡಪಾದ ಡಸಂಟ್ ಕೋಟ್ ದಿ ಮೋಸ್ಟ್ ಪವರ್ಫುಲ್ ವರ್ಸ್ ಫ್ರಮ್ ಭಗವದ್ಗೀತಾ 2:20 ಬಟ್ ಕೋಟ್ಸ್ ತೈತರಿಯ ಉಪನಿಷತ್. ಇಲ್ಲಿ ಗೌಡಪಾದಾಚಾರ್ಯರು ತೈತರಿಯ ಉಪನಿಷತ್ತಾಗಿನ ಶ್ಲೋಕವನ್ನು ಹೇಳಾಗತ್ತಿಲ್ಲ. ಅವರು ಭಗವದ್ಗೀತೆ 2ನೇ ಅಧ್ಯಾಯ 20ನೇ ಶ್ಲೋಕವನ್ನು ಹಿಡ್ಕೊಂಡು ವಾದ ಮಾಡಕತ್ತ. ದ ಉಪನಿಷತ್ ಟಾಕ್ಸ್ ಅಬೌಟ್ ದ 5 ಕೋಶಾಸ್ ಇನ್ 2nd chapter, section number 1 and 5. Each section is for each kosha. The Upanishad talks about. ಅದು ಉಪನಿಷತ್ ಏನ್ ಹೇಳ್ತದೆ? ತೈತರಿಯ ಉಪನಿಷತ್ತು 5 ಕೋಶಗಳದಾವ ಅಂತ ಹೇಳ್ತದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ.
ಈಚ್ ಸೆಕ್ಷನ್ ಈಸ್ ಫಾರ್ ಈಚ್ ಕೋಶ, ಒಂದೊಂದು ಕೋಶಕ್ಕೆ ಒಂದೊಂದು ಭಾಗ ಮಾಡಿ ಹೇಳ್ಯಾರಲ್ಲಿ. ಈಚ್ ಕೋಶ is enclosure with one within another starting from Annamaya Kosha, and after talking about each kosha, the Upanishad talks about Atma, the conscious principle experiencing all the 5 koshas. The I experience the 5 koshas, so I must be the inner content different from koshas. That is Atma, the witness consciousness. ನೋಡ್ರಿ, ಆತ್ಮ ಅನ್ನಮಯ ಕೋಶವನ್ನು ತಿಳಿಯುವಂತವ ನಾನು ಆತ್ಮ ಅಂತ ಹೇಳ್ತದೆ. ಅನ್ನಮಯ ಕೋಶದಿಂದ ಬೇರೆ ಮಾಡ್ತದ. ಮುಂದ ಪ್ರಾಣಮಯ ಅಷ್ಟು ಹೇಳು ಮುಂದ ಸ್ವಲ್ಪ ಕೇಳ್ರಿ, ಹೇಳ್ತೀನಿ, ಏನೋ ಒಂದು ಹೇಳ್ತೀನಿ. ಅನ್ನಮಯ ಕೋಶ ಅಲ್ಲುಗಳದಾಗ ಪ್ರಾಣಮಯ, ವಿಜ್ಞಾನಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಮತ್ತು ಬ್ರಹ್ಮ, ಇವು ಒಟ್ಟು ಕೂಡಿಸ್ಕೊಂಡ ಆತ್ಮ ಅಂದಿರ್ತೇವಿ. ಬರೀ ಅನ್ನಮಯ ಕೋಶ ಅಲ್ಲ ಅಂದಾಗ ಈ 4 ಕೋಶ ಸಮೇತ ಆತ್ಮನನ್ನು ಹಿಡ್ಕೊಂಡ ನಾವು ಆತ್ಮ ಅಂತ ತಿಳ್ಕೊಂಡಿರ್ತೇವೆ. ಆಮೇಲೆ ಮತ್ತೊಮ್ಮೆ ಪ್ಯೂರಿಫೈ ಮಾಡ್ತೇವೆ, ಶುದ್ಧೀಕರಣ ಮಾಡ್ತೇವೆ. ಅಲ್ಲೇ ಅವಾಗ ಏನ್ ಮಾಡ್ತೇವಿ, ಪ್ರಾಣಮಯ ಕೋಶನ ಹೊರಗೆ ಹಾಕ್ತೇವಿ. ಪ್ರಾಣಮಯ ಕೋಶ ಹೊರಗೆ ಹಾಕಿ ಆತ್ಮ ಅಂತ ತಿಳ್ಕೊಂಡಾಗ ಏನೇನು ತಿಳ್ಕೊಂಡಿರ್ತೇವೆ ಆತ್ಮ ಅಂತ, ಕೇವಲ ಆತ್ಮನಂತ ತಿಳ್ಕೊಂಡ್ರೆ ಹೆಂಗಿಲ್ಲ ನಾವು. ಪ್ರಾಣಮಯ ಮನೋಮಯ, ವಿಜ್ಞಾನಮಯ, ಆನಂದಮಯ ಮತ್ತು ಆತ್ಮ, ಇವು 4 ಹಿಡ್ಕೊಂಡಾಗ ಆತ್ಮ ಅಂದಿರ್ತೀವಿ. ಹಿಂಗ ಒಂದೊಂದು ಹಂತದಾಗ ಒಂದೊಂದು ಕಸ ಹೊರಗೆ ಚಲ್ಕೊಂತ ಏನ್ ಮಾಡಿದ್ವಿ, ಮೊದಲ ಅನ್ನಮಯ ಕೋಶ ಅನಾತ್ಮ ಅಂದ್ವಿ, ಮನೋಮಯ ಕೋಶ ಅನಾತ್ಮ ಅಂದ್ವಿ, ಪ್ರಾಣಮಯ ಕೋಶ ಅನಾತ್ಮ ಅಂದ್ವಿ, ವಿಜ್ಞಾನಮಯ ಕೋಶ ಅನಾತ್ಮ ಅಂದ್ವಿ, ಆನಂದಮಯ ಕೋಶ ಅನಾತ್ಮ ಅಂದಾಗ ಏನು ನಿಂತ್ಕೊಂಡೇವಿ, ಅವಾಗ ಏನದ ನಾವು ಆತ್ಮ, ಇದಕ್ಕೆ ಆತ್ಮ ಅಂದೇವಿ. ಒಂದೊಂದು ಅಲ್ಗಳ್ಕೋತ ಹೋಗ್ತದ ಆತ್ಮ. ಇದು ಉಪನಿಷತ್ತು. ಯಾವ 5 ಕೋಶಗಳಿಗೆ ಸಾಕ್ಷಿಯಾಗಿರುವಂತ ಆತ್ಮ ಏನದ ಅದೇ ನಿನ್ನ ಸ್ವರೂಪದ ಅಂತ ಹೇಳ್ತದ. ಯಾವುದು? ತೈತ್ತರೀಯ ಉಪನಿಷತ್. ಲೇಟರ್ ದಿಸ್ ಇಕ್ವೇಶನ್ ಇಸ್ ಮೇಡ್ ಈವನ್ ಕ್ಲಿಯರರ್. ದಸ್ ಜೀವಾತ್ಮ ಪರಮಾತ್ಮ ಐಡೆಂಟಿಟಿ ಇಸ್ ರಿವೀಲ್ಡ್ ಇನ್ ತೈತ್ತರೀಯ ಉಪನಿಷತ್. ಈ ರೀತಿಯಿಂದ ಆತ್ಮ ಬ್ರಹ್ಮರ ಅಭೇದವನ್ನ ತೈತ್ತರೀಯ ಉಪನಿಷತ್ತು ಹೇಳ್ಕೊಂಡು ಬಂದದ. ದಸ್ ಜೀವಾತ್ಮ ಇಸ್ ನೆವರ್ ಬಾರ್ನ್ ಜಸ್ಟ್ ಆಸ್ ಪರಮಾತ್ಮ ಇಸ್ ನೆವರ್ ಬಾರ್ನ್. ಆದ್ದರಿಂದ ಪರಮಾತ್ಮ ಜೀವಾತ್ಮಗ ಭೇದ ಅಂದ್ರೆ ಭೇದ ಇಲ್ಲ. ಪರಮಾತ್ಮ ಹೆಂಗ್ ಹುಟ್ಟಿಲ್ಲೋ ಹಂಗ ಜೀವಾತ್ಮನು ಹುಟ್ಟಿಲ್ಲ. ದಿಸ್ ವಾಸ್ ಮೇಡ್ ಕ್ಲಿಯರ್ ಅರ್ಲಿಯರ್ ವಿತ್ ಎಕ್ಸಾಂಪಲ್ ಆಫ್ ಸ್ಪೇಸ್ ಗಿವನ್ ಇನ್ ವರ್ಸ್ ನಂಬರ್ 3 to 9. ಇದನ್ನ 3 ರಿಂದ 9ನೇ ಕಾರಿಕೆ ಒಳಗ ಘಟಾಕಾಶದ ಉದಾಹರಣೆ ಮೂಲಕ ಹೇಳ್ಕೊಂತ ಬಂದ. ದಿಸ್ ಡಸಂಟ್ ಮೀನ್ ದಟ್ ಬರ್ತ್ಡೇ ಆಫ್ ಜೀವ ಶುಡ್ ನಾಟ್ ಬಿ ಕ್ರಿಯೇಟೆಡ್. ಹಿಂಗಂತ ತಿಳ್ಕೊಂಡು ಹುಟ್ಟು ಹಬ್ಬ ಆಚರಣೆ ಮಾಡಬಾರದ್ರಿ ಅಂದ್ರೆ ಮಾಡ್ರಿ, ಬೇಡ ಅನ್ನಂಗಿಲ್ಲ ಅಂತ. Within the play, that waking world is, all the rules and protocols should be followed with the understanding that all are mithya. ನೀವು ಏನದರಿ ಜಗತ್ನಾಗ ಹುಟ್ಟಬ್ಬ ಆಚರಣೆ ಮಾಡ್ತೀರಾ, ಹುಟ್ಟಿನ ಹಬ್ಬ ಆಚರಣೆ ಮಾಡ್ರಿ. ಶ್ರಾದ್ದ ಮಾಡ್ತೀರಾ, ಶ್ರಾದ್ದ ಮಾಡ್ರಿ. ನಿಮಗ್ ಏನ್ ಅನುಭವ ಐತಿ ಅದು ಮಾಡಕ್ ಬೇಡ ಅನ್ನಂಗಿಲ್ಲ. ಆದ್ರೆ ಹುಟ್ಟಬ್ಬ ಮಾಡೋ ಮುಂದ ಹುಟ್ಟೇನಂತ ತಿಳ್ಕೊಬೇಡ್ರಿ. ಆಮೇಲೆ ಶ್ರಾದ್ದ ಮಾಡೋ ಮುಂದ ಇವ್ರು ತೀರ್ಕೊಂಡು ಹೋಗ್ಯಾರ ಅಂತ ತಿಳ್ಕೊಬೇಡ್ರಿ ಅಂತ ಹೇಳ್ತದ ಶಾಸ್ತ್ರ. ಈ 2 ವಾಕ್ಪುಷ್ಪದೊಂದಿಗೆ ಇವತ್ತಿನ ನನ್ನ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮನೆಗೆ ವಿರಾಮ.